ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 868 ಡಿಸ್ಕಸ್ ಮಾಡ್ತಾ ಇದ್ವಿ. ದಿನಾಂಕ 14 ಮತ್ತು 15 ಮೇ 2025. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಆಪರೇಷನ್ ಕೆಲ್ಲರ್ ಅನ್ನು ಯಾರು ಪ್ರಾರಂಭಿಸಿದರು? ಹೂ ಲಾಂಚ್ಡ್ ಆಪರೇಷನ್ ಕೆಲ್ಲರ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪರೇಷನ್ ಕೆಲ್ಲರ್ ಅನ್ನು ಪೋಸ್ಟ್ ಪೆಹಲ್ಗಾಮ್ ಅಟ್ಯಾಕ್, ಸೊ ನಮ್ಮ ಭಾರತ ದೇಶ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಾಚರಣೆಗಳಾಗಿರುತ್ತೆ. ಸೊ ಇದರಲ್ಲಿ ಆಪರೇಷನ್ ಸಿಂಧೂರ ಬಗ್ಗೆ ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಸೊ ಅದರ ಜೊತೆಗೆ ಇನ್ನೊಂದು ಎಕ್ಸಸೈಸನ್ನು ಮಾಡ್ತಾ ಇದ್ದೆ, ಇದನ್ನು ನಾವು ಆಪರೇಷನ್ ಕೆಲ್ಲರ್ ಅಂತ ಹೇಳ್ತೇವೆ. ಸೊ ಇದನ್ನು ಮಾಡ್ತಾ ಇರ್ತಕ್ಕಂಥವ್ರು ನಮ್ಮ ಭಾರತೀಯ ವಾಯುಪಡೆ ಅಥವಾ ಇಂಡಿಯನ್ ಏರ್ ಫೋರ್ಸ್ ಮಾಡ್ತಾ ಇರ್ತಕ್ಕಂಥ ಅಥವಾ ಮಾಡಿರ್ತಕ್ಕಂಥ ಒಂದು ಆಪರೇಷನನ್ನು ನಾವು ಆಪರೇಷನ್ ಕೆಲ್ಲರ್ ಅಂತ ಹೇಳ್ತೇವೆ. ಸೊ ಇದಕ್ಕೆ ಯಾಕೆ ಆಪರೇಷನ್ ಕೆಲ್ಲರ್ ಅಂತ ಹೇಳ್ತಾರೆ, ಸೊ ಇದನ್ನು ಎಲ್ಲಿ ನಡೆಸಲಾಗಿದೆ, ಇದರ ಉದ್ದೇಶ ಏನು, ಎಲ್ಲವನ್ನ ಕೂಡ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಆಪರೇಷನ್ ಕೆಲ್ಲರ್, ಸೊ ಇಟ್ ಇಸ್ ಲಾಂಚ್ಡ್ ಬೈ ಇಂಡಿಯನ್ ಆರ್ಮಿ, ಸೊ ನಮ್ಮ ಭಾರತ ದೇಶದ ಸೇನೆ. ಸೊ ಈ ಒಂದು ಆಪರೇಷನ್ ಅನ್ನ ಜಮ್ಮು ಮತ್ತು ಕಾಶ್ಮೀರ್ನಲ್ಲಿ ಲಾಂಚ್ ಮಾಡಿರ್ತಕ್ಕಂಥ ಒಂದು ಆಪರೇಷನ್ ಆಗಿರುತ್ತೆ. ಸೊ ಈ ಆಪರೇಷನ್ ಕೆಲ್ಲರ್ ಅನ್ನು ನಾವೇನಂತ ಕರಿತೀವಿ ಅಂದ್ರೆ ಕೌಂಟರ್ ಟೆರರಿಸಮ್ ಮಿಷನ್ ಅಂತ ಹೇಳ್ತೀವಿ. ಅಂದ್ರೆ ಭಯೋತ್ಪಾದನೆಯನ್ನ ನಿಗ್ರಹ ಮಾಡ್ತಕ್ಕಂಥ ಒಂದು ಕಾರ್ಯಾಚರಣೆ ಇದಾಗಿರುತ್ತೆ. ಸೊ ಇದನ್ನ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥವ್ರು ನಮ್ಮ ಭಾರತ ದೇಶದ ಸೇನೆ. ಸೊ ಇದಕ್ಕೆ ಯಾಕೆ ಕೆಲ್ಲರ್ ಅಂತ ಕರೀತಾರೆ ಅಂದ್ರೆ, ಸೊ ಈ ಒಂದು ಆಪರೇಷನ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು ಕೆಲ್ಲರ್ ಫಾರೆಸ್ಟ್ ಏರಿಯಾದಲ್ಲಿ. ಸೊ ಆ ಫಾರೆಸ್ಟ್ ಹೆಸರೇ ಏನಂತ ಹೇಳ್ತೀವಿ ಅಂದ್ರೆ ಕೆಲ್ಲರ್ ಫಾರೆಸ್ಟ್ ಅಥವಾ ಕೆಲ್ಲರ್ ಕಾಡು ಅಂತ ಹೇಳ್ತೇವೆ. ಸೊ ಇದು ಜಮ್ಮು ಕಾಶ್ಮೀರ್ನ ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂದ್ರೆ ಶೋಪಿಯಾನ್ ಅಂತ ಹೇಳ್ತೇವೆ, ಶೋಪಿಯಾನ್ ಡಿಸ್ಟ್ರಿಕ್ಟ್ ಅಂತ ಹೇಳ್ತೇವೆ. ಸೊ ಈ ಒಂದು ಡಿಸ್ಟ್ರಿಕ್ಟ್ ನಲ್ಲಿ ಒಂದು ಫಾರೆಸ್ಟ್ ಇದೆ, ಆ ಫಾರೆಸ್ಟ್ ಅನ್ನ ನಾವು ಕೆಲ್ಲರ್ ಫಾರೆಸ್ಟ್ ಅಂತ ಹೇಳ್ತೇವೆ. ಸೊ ಅಲ್ಲಿರ್ತಕ್ಕಂಥ ಭಯೋತ್ಪಾದಕರನ್ನ ನಿಗ್ರಹ ಮಾಡುವ ಉದ್ದೇಶದಿಂದ ಈ ಕಾರ್ಯಾಚರಣೆಯನ್ನ ನಮ್ಮ ಸೇನೆ ಮೇ 13, 2025 ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ಪ್ಲೇಸ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ಶೋಪಿಯಾನ್ ಡಿಸ್ಟ್ರಿಕ್ಟ್ ಆಫ್ ಜಮ್ಮು ಕಾಶ್ಮೀರ್ ನಲ್ಲಿ ಮಾಡಿರ್ತಕ್ಕಂಥದ್ದು. ಈ ಒಂದು ಆಪರೇಷನ್ ನ ಮೇನ್ ಆಬ್ಜೆಕ್ಟಿವ್ ಏನು ಅಂದ್ರೆ ಟು ಎಲಿಮಿನೇಟ್ ಲಷ್ಕರಿ ತೊಯ್ಬಾ ಟೆರರಿಸ್ಟ್ ಹೈಡಿಂಗ್ ಇನ್ ದಿ ಡೆನ್ಸ್ ಫಾರೆಸ್ಟ್. ಅಂದ್ರೆ ಈ ಒಂದು ಕೆಲ್ಲರ್ ಫಾರೆಸ್ಟ್ ಏನಿದೆ ಅಲ್ಲಿ ಇರ್ತಕ್ಕಂಥ ಒಂದು ದಟ್ಟವಾದ ಕಾಡಿನಲ್ಲಿ ಅಡಗಿಕೊಂಡಿರ್ತಕ್ಕಂಥ ಲಷ್ಕರಿ ತೊಯ್ಬಾ ಭಯೋತ್ಪಾದಕರನ್ನ ನಿರ್ಮೂಲನೆ ಮಾಡುವ ಉದ್ದೇಶದಿಂದ ಸೊ ಈ ಒಂದು ಆಪರೇಷನ್ ಅನ್ನ ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ಈ ಆಪರೇಷನ್ ಅನ್ನ ಕಂಡಕ್ಟ್ ಮಾಡಿರ್ತಕ್ಕಂಥ ನಮ್ಮ ಸೇನೆ ಯಾವುದು ಅಂದ್ರೆ ರಾಷ್ಟ್ರೀಯ ರೈಫಲ್ಸ್ ನ ಘಟಕದಿಂದ ಈ ಒಂದು ಆಪರೇಷನ್ ಅನ್ನ ಕಂಡಕ್ಟ್ ಮಾಡಿರ್ತಾರೆ. ಸೊ ಇದರ ಔಟ್ಕಮ್ ಅಂದ್ರೆ ಆಪರೇಷನ್ ಮಾಡಿದ ನಂತರ ಏನು ಫಲಿತಾಂಶಗಳಿದೆ ಅಂತ ನಾವು ನೋಡೋದಾದ್ರೆ 3 ಹಾರ್ಡ್ ಕೋರ್ ಟೆರರಿಸ್ಟ್ ನ್ಯೂಟ್ರಲೈಸ್ಡ್ ಇನ್ ದಿ ಫಿಯರ್ಸಿ ಗನ್ ಫೈಟ್. ಅಂದ್ರೆ ಈ ಒಂದು ಭೀಕರ ಗುಂಡಿನ ಚಕಮಕಿಯಲ್ಲಿ ಸೊ 3 ಕಟ್ಟಾ ಭಯೋತ್ಪಾದಕರನ್ನ ತಟಸ್ಥಗೊಳಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದರಲ್ಲಿ ಶಹೀದ್ ಕುಟಾಯ್, ಸೊ ಟಾಪ್ LET ಕಮಾಂಡರ್ ಆಗಿರ್ತಾರೆ. ಸೊ ಇವರನ್ನ ಕಿಲ್ ಮಾಡಲಾಗಿರುತ್ತೆ. ಅದಾದ್ಮೇಲೆ ಅದ್ನನ್ ಸಾಫಿ ಮತ್ತೆ ಅನ್ಐಡೆಂಟಿಫೈಡ್ ಟೆರರಿಸ್ಟ್ ಒಬ್ಬನ್ನ ಸೊ ಈ ಒಂದು ಕಾರ್ಯಾಚರಣೆಯಲ್ಲಿ ಅಂತ್ಯಗೊಳಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಸಂಚಾರಿ ಕಾವೇರಿ ಎಂಬ ಪದವು ಹೆಚ್ಚಾಗಿ ಯಾವುದನ್ನು ಸೂಚಿಸುತ್ತದೆ? ದ ಟರ್ಮ್ ಸಂಚಾರಿ ಕಾವೇರಿ ಮೋಸ್ಟ್ ಲೈಕ್ಲಿ ರೆಫರ್ ಟು ವಿಚ್ ಆಫ್ ದಿ ಫಾಲೋಯಿಂಗ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೊಬೈಲ್ ನೀರು ವಿತರಣಾ ಸೇವೆ ಅಥವಾ ಮೊಬೈಲ್ ವಾಟರ್ ಡಿಸ್ಟ್ರಿಬ್ಯೂಷನ್ ಸರ್ವಿಸ್. ಸೊ ನಮ್ಮ ಕರ್ನಾಟಕದಲ್ಲಿ ಐ ಮೀನ್ ಟು ಸೇ ಬೆಂಗಳೂರಿನಲ್ಲಿ ಪರ್ಟಿಕ್ಯುಲರ್ಲಿ ಸೊ ಯಾರ್ಯಾರ ಒಂದು ಮನೆಗಳು ಅಥವಾ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಆಗಿರ್ಬೋದು, ಅಲ್ಲೇನಾದರೂ ನೀರಿನ ಶಾರ್ಟೇಜ್ ಇದ್ದಾಗ ಈ ಟ್ಯಾಂಕರ್ಸ್ನ ಮುಖಾಂತರ ನೀರನ್ನು ತರಿಸಿಕೊಳ್ತಕ್ಕಂಥ ಒಂದು ಪದ್ಧತಿ ಇರುತ್ತೆ. ಸೊ ಇವರು ಓವರ್ ಚಾರ್ಜ್ ಮಾಡ್ತಾ ಇರ್ತಕ್ಕಂಥ ಅನೇಕ ಕೇಸ್ಗಳು ದಾಖಲಾಗಿರುವ ಕಾರಣದಿಂದ ಈಗ ಕರ್ನಾಟಕ ಸರ್ಕಾರ ಲಾಂಚ್ ಮಾಡಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ಅಥವಾ ಒಂದು ಮೆಥಡ್ ಅನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಸಂಚಾರಿ ಕಾವೇರಿ ಅಂತ ಹೇಳ್ತೇವೆ. ಸೊ ಏನಿದು ಸಂಚಾರಿ ಕಾವೇರಿ, ಇದರ ಬಗ್ಗೆ ಸಂಪೂರ್ಣವಾಗಿ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಸಂಚಾರಿ ಕಾವೇರಿಯನ್ನ ಲಾಂಚ್ ಮಾಡಿರ್ತಕ್ಕಂಥವರು ಕರ್ನಾಟಕ ಗವರ್ನಮೆಂಟ್ ಅಥವಾ ಕರ್ನಾಟಕ ಸರ್ಕಾರದಿಂದ ಸೊ 2 ನ್ಯೂ ಇನಿಷಿಯೇಟಿವ್ಸ್ ಅನ್ನ ಲಾಂಚ್ ಮಾಡಿದ್ದಾರೆ. ಮೊದಲ ಇನಿಷಿಯೇಟಿವ್ ಅನ್ನ ನಾವು ಸಂಚಾರಿ ಕಾವೇರಿ ಅಂತ ಹೇಳ್ತೇವೆ. ಎರಡನೇ ಇನಿಷಿಯೇಟಿವ್ ಅನ್ನ ನಾವು ಸರಳ ಕಾವೇರಿ ಅಂತ ಹೇಳ್ತೇವೆ. ಸೊ ಇವೆರಡನ್ನ ಲಾಂಚ್ ಮಾಡಿರ್ತಕ್ಕಂಥ ಉದ್ದೇಶ ಏನು ಅಂದ್ರೆ ಇಂಪ್ರೂವಿಂಗ್ ವಾಟರ್ ಆಕ್ಸೆಸ್, ಅಂದ್ರೆ ಇಲ್ಲಿರ್ತಕ್ಕಂಥ ಜನರಿಗೆ ನೀರಿನ ಲಭ್ಯತೆ ಸುಲಭವಾಗ್ತಕ್ಕಂಥದ್ದು, ಅಂಡ್ ರೆಗ್ಯುಲೇಟಿಂಗ್ ಪ್ರೈವೇಟ್
ಟ್ಯಾಂಕರ್ ಸರ್ವಿಸಸ್ ಇನ್ ಬೆಂಗಳೂರು, ಅಂದರೆ ಈ ಒಂದು ಖಾಸಗಿ ಈ ಟ್ಯಾಂಕರ್ ನೀರನ್ನು ಸಪ್ಲೈ ಮಾಡ್ತಕ್ಕಂಥ ಈ ಸಪ್ಲೈಯರ್ಸ್ ಏನಿರ್ತಾರೆ ಸೊ ಅವರನ್ನು ನಿಯಂತ್ರಣ ಮಾಡುವ ಉದ್ದೇಶದಿಂದ ಸೊ ಈ 2 ಇನಿಷಿಯೇಟಿವ್ಸ್ ಅನ್ನು ನಮ್ಮ ಕರ್ನಾಟಕ ಸರ್ಕಾರ ಲಾಂಚ್ ಮಾಡಿರುತ್ತೆ. ಸೊ ಇದರಲ್ಲಿ ಮೊದಲನೇದನ್ನು ನಾವು ಸಂಚಾರಿ ಕಾವೇರಿ ಅಥವಾ ಇದನ್ನ ಮೊಬೈಲ್ ಕಾವೇರಿ ಫಾರ್ ಆಲ್ ಅಂತ ಕೂಡ ಹೇಳ್ತೇವೆ. ಸೊ ಇದರ ಉದ್ದೇಶ ಏನು ಅಂದ್ರೆ ಇದು ಸ್ಟೇಟ್ ರನ್ ವಾಟರ್ ಟ್ಯಾಂಕರ್ ಸರ್ವಿಸ್ ಆಗಿರುತ್ತೆ. ಅಂದ್ರೆ ಇದು ಖಾಸಗಿ ಅವರಿಂದ ನಡೆಸ್ತಕ್ಕಂಥ ಒಂದು ವಾಟರ್ ಟ್ಯಾಂಕ್ ಸರ್ವಿಸ್ ಆಗಿರೋದಿಲ್ಲ, ಇದನ್ನ ಸರ್ಕಾರ ನಡೆಸ್ತಕ್ಕಂಥ ಒಂದು ವಾಟರ್ ಟ್ಯಾಂಕರ್ ಸರ್ವಿಸ್ ಆಗಿರುತ್ತೆ. ಟು ಕೌಂಟರ್ ಪ್ರೈವೇಟ್ ಟ್ಯಾಂಕರ್ ಮಾಫಿಯಾ ಚಾರ್ಜಿಂಗ್ ಎಕ್ಸಾರ್ಬಿಟೆಂಟ್ ರೇಟ್ಸ್, ಅಂದ್ರೆ ಅವರು ಹೆಚ್ಚಿನ ಹಣವನ್ನ ಡಿಮ್ಯಾಂಡ್ ಮಾಡ್ತಾ ಇರುವ ಕಾರಣದಿಂದ ಸರ್ಕಾರ ಅದನ್ನ ಕೌಂಟರ್ ಮಾಡಲಿಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಸಂಚಾರಿ ಕಾವೇರಿ ಅಂತ ಹೇಳ್ತೇವೆ. ಸೊ ಇಲ್ಲಿ ಈ ಒಂದು ಸಿಸ್ಟಮ್ ಅಲ್ಲಿ ಕ್ಲೀನ್ ಅಂದ್ರೆ ಸ್ವಚ್ಛವಾಗಿರ್ತಕ್ಕಂಥ BIS ಸರ್ಟಿಫೈಡ್ ಕಾವೇರಿ ವಾಟರ್ ಅನ್ನ ಫಿಕ್ಸ್ಡ್ ಅಂಡ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನೀಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಟ್ಯಾರಿಫ್ ನ ಪ್ರಕಾರ 4,000 ಲೀಟರ್ಗೆ ಸರ್ಕಾರ 660 ರೂಪಾಯಿ ಚಾರ್ಜ್ ಮಾಡುತ್ತೆ, 6,000 ಲೀಟರ್ಗೆ 740 ಮತ್ತು 12,000 ಲೀಟರ್ಗೆ 1,290 ರೂಪಾಯಿಗಳನ್ನ ಚಾರ್ಜ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಇದರೊಂದಿಗೆ ದ ಯೂಸರ್ಸ್ ಅಂದ್ರೆ ಯಾರು ಇದನ್ನ ಟ್ಯಾಂಕರ್ಸ್ ಅನ್ನ ಖರೀದಿ ಮಾಡ್ತಾ ಇದ್ದಾರೆ, ಸೊ GPS ಟ್ರ್ಯಾಕ್ಡ್ ಟ್ಯಾಂಕರ್ಸ್ ಫಾರ್ ಟ್ರಾನ್ಸ್ಪರೆಂಟ್ ಡೆಲಿವರಿ, ಅಂದ್ರೆ ಪಾರದರ್ಶಕವಾಗಿ ಅದನ್ನ ಡೆಲಿವರಿ ಮಾಡಲಿಕ್ಕೆ ಸೊ GPS ಟೆಕ್ನಾಲಜಿಯನ್ನು ಕೂಡ ಈ ಒಂದು ಇನಿಷಿಯೇಟಿವ್ ಅಲ್ಲಿ ಬಳಕೆ ಮಾಡಲಾಗುತ್ತೆ. ಸೊ ರೆಸಿಡೆಂಟ್ಸ್ ಕ್ಯಾನ್ ಬುಕ್, ಸೊ ಇದನ್ನ ಬುಕ್ ಹೇಗೆ ಮಾಡೋದು ಅಂದ್ರೆ ಅದಕ್ಕೊಂದು ಆಪ್ ಅನ್ನ ರಿಲೀಸ್ ಮಾಡಿದ್ದಾರೆ, ಕಾವೇರಿ ಆನ್ ವೀಲ್ಸ್ ಅಂತಕ್ಕಂಥ ಒಂದು ಆಪ್ ಅನ್ನ ರಿಲೀಸ್ ಮಾಡಿರ್ತಾರೆ. ಸೊ ಈ ಒಂದು ಆಪ್ ನ ಮುಖಾಂತರ ಬುಕ್ ಮಾಡಬಹುದು ಮತ್ತೆ ಅದನ್ನ ಎಲ್ಲಿ ಬರ್ತಾ ಇದೆ ಅಂತಕ್ಕಂಥದನ್ನ ನಾವು ಟ್ರ್ಯಾಕ್ ಕೂಡ ಮಾಡಬಹುದಾಗಿರುತ್ತೆ. ಸೊ ಎರಡನೇದನ್ನ ನಾವು ಸರಳ ಕಾವೇರಿ ಅಂತ ಹೇಳ್ತೇವೆ. ಸೊ ಇದನ್ನ ನಾವು ಕಾವೇರಿ ಅಟ್ ಯುವರ್ ಡೋರ್ ಸ್ಟೆಪ್ಸ್ ಅಂತ ಕೂಡ ಕರೆಯಲಾಗುತ್ತೆ. ಏನಿದು ಸರಳ ಕಾವೇರಿ ಅಂತ ನಾವು ನೋಡೋದಾದ್ರೆ ಸಿಂಪ್ಲಿಫೈಡ್ ಪ್ರೋಸೆಸ್ ಫಾರ್ ಒಬ್ಟೈನಿಂಗ್ ಕಾವೇರಿ ವಾಟರ್ ಕನೆಕ್ಷನ್, ಅಂದ್ರೆ ಮನೆಗಳಿಗೆ ಈ ಕಾವೇರಿ ನೀರಿನ ಸಂಪರ್ಕವನ್ನ ಪಡಿಲಿಕ್ಕೆ ಆ ಒಂದು ಪ್ರೋಸೆಸ್ ಏನಿರುತ್ತೆ ಅಥವಾ ಆ ಪ್ರಕ್ರಿಯೆ ಏನಿರುತ್ತೆ ಸೊ ಅದನ್ನ ಸರಳೀಕರಣಗೊಳಿಸುವ ಉದ್ದೇಶದಿಂದ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಸರಳ ಕಾವೇರಿ ಆಗಿರುತ್ತೆ. ಸೊ ಇದರಲ್ಲಿ ಫ್ಲೆಕ್ಸಿಬಲ್ ಪೇಮೆಂಟ್ ಆಪ್ಷನ್ಸ್ ಕೂಡ ಇರುತ್ತೆ, ಅಂದ್ರೆ ಪಾವತಿ ಮಾಡಲಿಕ್ಕೆ ಬೇರೆ ಬೇರೆ ಎಲ್ಲ ಆಪ್ಷನ್ಸ್ ಗಳನ್ನ ಕೊಡ್ಲಿಕ್ಕೆ ಸೊ ಈ ಒಂದು ಸರಳ ಕಾವೇರಿಯನ್ನ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಲಾಂಚ್ ಮಾಡಲಾಗಿರುತ್ತೆ. ಸೊ ಇದರ ಗುರಿ ಏನು ಅಂದ್ರೆ to make piped water connections more accessible especially for urban poor ಮತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್, ಅಂದ್ರೆ ಈ ಬಡ ಮತ್ತೆ ಮಧ್ಯಮ ವರ್ಗದ ಕುಟುಂಬಗಳಿಗೆ ಈ ಕಾವೇರಿ ನೀರಿನ ಲಭ್ಯತೆ ಅಂತಕ್ಕಂಥದ್ದು ಸುಲಭಗೊಳಿಸುವ ಉದ್ದೇಶದಿಂದ ಮಾಡಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. 2025-26 ಬಜೆಟ್ನಲ್ಲಿ ಪರಿಷ್ಕೃತ ವರ್ಗೀಕರಣದ ಪ್ರಕಾರ ಸೂಕ್ಷ್ಮ ಉದ್ಯಮಕ್ಕೆ ಗರಿಷ್ಠ ಹೂಡಿಕೆಯ ಮಿತಿ ಎಷ್ಟು? ಸೊ ಆಸ್ ಪರ್ ದಿ ರಿವೈಸ್ಡ್ ಕ್ಲಾಸಿಫಿಕೇಶನ್ ಇನ್ ಬಜೆಟ್ 25-26, ವಾಟ್ ಈಸ್ ದ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಲಿಮಿಟ್ ಫಾರ್ ಮೈಕ್ರೋ ಎಂಟರ್ಪ್ರೈಸಸ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು MSME, ಮೈಕ್ರೋ ಸ್ಮಾಲ್ ಮತ್ತು ಮೀಡಿಯಂ ಎಂಟರ್ಪ್ರೈಸಸ್, ಸಣ್ಣ ಮಧ್ಯಮ ಮತ್ತು ಸೂಕ್ಷ್ಮ ಉದ್ಯಮಗಳಿಗೆ ಸಂಬಂಧಪಟ್ಟಂತೆ ಸೊ 2 ಡೆಫಿನೇಷನ್ ಇರುತ್ತೆ, ಒಂದು ಇನ್ವೆಸ್ಟ್ಮೆಂಟ್, ಇನ್ನೊಂದು ಟರ್ನ್ ಓವರ್, ವಹಿವಾಟು ಮತ್ತು ಬಂಡವಾಳ ಹೂಡಿಕೆ ಅಂತ ಹೇಳ್ತೇವೆ. ಸೊ ಈ ಒಂದು ವಹಿವಾಟು ಮತ್ತು ಬಂಡವಾಳ ಹೂಡಿಕೆಯ ಆಧಾರದ ಮೇಲೆ ಅದನ್ನು ಮೈಕ್ರೋ ಸ್ಮಾಲ್ ಮೀಡಿಯಂ ಅಂತ 3 ಕ್ಯಾಟಗರೀಸ್ ಆಗಿ ನಾವು ಡಿವೈಡ್ ಮಾಡ್ತೇವೆ. ಸೊ ಈ ಒಂದು ಸಂಖ್ಯೆಗಳೇನಿತ್ತು ಇದನ್ನ ಕೇಂದ್ರ ಸರ್ಕಾರದ ಇತ್ತೀಚಿನ ಬಜೆಟ್ನಲ್ಲಿ ರಿವೈಸ್ ಮಾಡಲಾಗಿರುತ್ತೆ. ಆ ಒಂದು ರಿವಿಷನ್ನ ಪ್ರಕಾರ ಈ ಮೈಕ್ರೋ ಈ ಸೂಕ್ಷ್ಮ ಉದ್ಯಮಗಳಿಗೆ ಹೂಡಿಕೆ ಎಷ್ಟಿದ್ರೆ ಅದನ್ನ ನಾವು ಸೂಕ್ಷ್ಮ ಅಂತ ಕರಿತೇವೆ, ಅಂದ್ರೆ ಮ್ಯಾಕ್ಸಿಮಮ್ ಗರಿಷ್ಠ ಹೂಡಿಕೆ ಎಷ್ಟಿದ್ದರೆ ಅದನ್ನು ನಾವು ಸೂಕ್ಷ್ಮ ಉದ್ಯಮ ಅಂತ ಕರಿಬೋದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 2.5 ಕೋಟಿ ಇದ್ರೆ ಅದನ್ನು ನಾವು ರಿವೈಸ್ಡ್ ಈ ಒಂದು ಡೆಫಿನೇಷನ್ನ ಪ್ರಕಾರ ಅದನ್ನು ನಾವು ಮೈಕ್ರೋ ಎಂಟರ್ಪ್ರೈಸಸ್ ಅಂತ ಕರಿಬೋದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು MSMEಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೊಡಲಿಕ್ಕೆ ಕಾರಣ ಏನು ಅಂದರೆ ಕರ್ನಾಟಕ ಟು ರೋಲ್ ಔಟ್ ಇಟ್ಸ್ ಫಸ್ಟ್ ಡೆಡಿಕೇಟೆಡ್ MSME ಪಾಲಿಸಿ. ಸೊ ನಮ್ಮ ಕರ್ನಾಟಕದಲ್ಲಿ MSMEಗಳನ್ನು ಉತ್ತೇಜನ ಮಾಡುವ ಸಲುವಾಗಿ ಪ್ರಪ್ರಥಮ ಬಾರಿಗೆ MSMEಗಳಿಗೆ ಸಂಬಂಧಪಟ್ಟಂತೆ ಒಂದು ನೀತಿಯನ್ನು ಜಾರಿಗೆ ತರ್ತಾ ಇದ್ದಾರೆ. ಆ ನೀತಿಯಲ್ಲಿ ಏನೇನಿದೆ ಅನ್ನೋದನ್ನು ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಈ ಆರ್ಟಿಕಲ್ ಕೂಡ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ಅಪ್ಡೇಟ್ ಆಗಿರುತ್ತೆ. ಸೊ ದೇ ಆರ್ ಕಮಿಂಗ್ ಅಪ್ ವಿತ್ ಫಸ್ಟ್ ಡೆಡಿಕೇಟೆಡ್ MSME ಪಾಲಿಸೀಸ್. ಮೊತ್ತ ಮೊದಲ ಇದುವರೆಗೂ MSMEಗೆ ಸಂಬಂಧಪಟ್ಟಂತೆ ಯಾವುದೇ ನೀತಿಯನ್ನ ರೂಪಿಸಿರಲಿಲ್ಲ. ಸೊ ಈಗ ಪ್ರಪ್ರಥಮ ಬಾರಿಗೆ MSMEಗೆ ಸಂಬಂಧಪಟ್ಟಂತೆ ಸೊ ಒಂದು ಪಾಲಿಸಿಯನ್ನ ರೂಪಿಸ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಾಟ್ ಈಸ್ ದ ಏಮ್, ಇದರ ಗುರಿ ಏನು ಅಂತ ನಾವು ನೋಡೋದಾದ್ರೆ ಬೂಸ್ಟ್ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್, ಅಂದ್ರೆ ನಮ್ಮ ಕರ್ನಾಟಕದಲ್ಲಿ
ವಲಯದಲ್ಲಿರ್ತಕ್ಕಂಥ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮ ವಲಯಗಳನ್ನು ಉತ್ತೇಜನ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ಯಾವುದರ ಮುಖಾಂತರ ಅಂದರೆ ದೇ ಗೋಯಿಂಗ್ ಟು ಪ್ರೊವೈಡ್ ಇನ್ಸೆಂಟಿವ್ಸ್ ಅಂದರೆ ಪ್ರೋತ್ಸಾಹ ಧನ ಅಥವಾ ಪ್ರೋತ್ಸಾಹವನ್ನು ನೀಡಲಾಗುತ್ತೆ. ಅಂಡ್ ಕನ್ಸೆಷನ್ಸ್ ಅಂದರೆ ರಿಯಾಯಿತಿಗಳನ್ನು ನೀಡುವ ಮುಖಾಂತರ MSMEಗಳನ್ನು ಡೆವಲಪ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಪಾಲಿಸಿಯ ಅಡಿಯಲ್ಲಿ ಇಟ್ ವಿಲ್ ಪ್ರೊವೈಡ್ ಫಿನಾನ್ಷಿಯಲ್ ಇನ್ಸೆಂಟಿವ್ಸ್, ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟ್ ಆ್ಯಂಡ್ ರೆಗ್ಯುಲೇಟರಿ ಈಸ್ ಅಂದರೆ ಹಣಕಾಸಿನ ಅಥವಾ ಆರ್ಥಿಕ ಪ್ರೋತ್ಸಾಹ ನೀಡಲಾಗುತ್ತೆ, ಮೂಲ ಸೌಕರ್ಯದ ಬೆಂಬಲವನ್ನು ನೀಡಲಾಗುತ್ತೆ, ಮತ್ತು ನಿಯಂತ್ರಣದ ಸುಲಭತೆಗಳು ಅಂದರೆ ಆ ಒಂದು ಇಂಡಸ್ಟ್ರಿಯನ್ನು ಸ್ಟಾರ್ಟ್ ಮಾಡಬೇಕಾಗಿದ್ರೆ ಏನು ರೆಗ್ಯುಲೇಷನ್ಸ್ ಇರುತ್ತೆ ಸೊ ಅದನ್ನು ಡೈಲ್ಯೂಟ್ ಮಾಡುವ ಒಂದು ಸಪೋರ್ಟನ್ನು ಸೊ ಈ ಒಂದು ನೀತಿಯ ಮುಖಾಂತರ ನೀಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ವಿಲ್ ಬಿ ಬೆಂಚ್ ಮಾರ್ಕ್ಡ್ ಅಗೇನ್ಸ್ಟ್ ಸಕ್ಸಸ್ಫುಲ್ MSME ಪಾಲಿಸೀಸ್ ಇನ್ ಗುಜರಾತ್, ತೆಲಂಗಾಣ, ಮಹಾರಾಷ್ಟ್ರ ಮತ್ತು ತಮಿಳುನಾಡು. ಸೊ ಈಗಾಗಲೇ ಗುಜರಾತ್, ತೆಲಂಗಾಣ, ಮಹಾರಾಷ್ಟ್ರ ಮತ್ತು ತಮಿಳುನಾಡಿನಲ್ಲಿ ಈ ರೀತಿಯ ಒಂದು MSME ನೀತಿಗಳ ಒಂದು ಯಶಸ್ಸೇನಿದೆ ಆ ಯಶಸ್ಸಿನ ಮುಂದುವರೆದ ಭಾಗವಾಗಿ ಸೊ ನಮ್ಮ ಕರ್ನಾಟಕದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನೀತಿಯನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಿಮ್ಗೇನಾದರೂ MSME ರಿಲೇಟೆಡ್ ಏನಾದರೂ ಎಸ್ಸೆ ರೈಟಿಂಗ್ ಬಂದಾಗ ಕಂಪಲ್ಸರಿ ಇದನ್ನು ನೀವು ಕಡ್ಡಾಯವಾಗಿ ನಿಮ್ಮ ಆರ್ಗ್ಯುಮೆಂಟಲ್ಲಿ ಅಥವಾ ನಿಮ್ಮ ಬಾಡಿಯಲ್ಲಿ ಇನ್ಕ್ಲೂಡ್ ಮಾಡ್ಬೋದಾಗಿರುತ್ತೆ. ಸೊ ಈ ಒಂದು ಪಾಲಿಸಿ ಏನಿದೆ ಸೊ ದಿಸ್ ಫಾಲೋಸ್ ಕರ್ನಾಟಕಸ್ ಇಂಡಸ್ಟ್ರಿಯಸ್ ಪಾಲಿಸಿ 2025-30 ಅಂದರೆ ನಮ್ಮ ಕರ್ನಾಟಕದ ಕೈಗಾರಿಕಾ ನೀತಿ 2025-30 ಅಂತ ಇದೆ. ಸೊ ಇದರ ನಂತರ ಅಥವಾ ಇದರ ಅನುಸರಿಸುವ ನೀತಿಯಾಗಿ MSME ಪಾಲಿಸಿಯನ್ನು ಇಂಟ್ರೊಡ್ಯೂಸ್ ಮಾಡಲಾಗ್ತಾ ಇದೆ. ಹಾಗಿದ್ರೆ ವಾಟ್ ಈಸ್ ದ ಏಮ್ ಆಫ್ ಕರ್ನಾಟಕಸ್ ಇಂಡಸ್ಟ್ರಿಯಲ್ ಪಾಲಿಸಿ 25-30 ಅಂದರೆ ನಮ್ಮ ಕರ್ನಾಟಕದ ಕೈಗಾರಿಕಾ ನೀತಿ 2025-30 ಗುರಿ ಏನಿತ್ತು ಅಂದರೆ ಟು ಅಟ್ರಾಕ್ಟ್ 7.5 lakh crore in investments and create 20 lakh jobs by 2030 ಅಂದರೆ 2030 ವೇಳೆಗೆ 7.5 ಲಕ್ಷ ಕೋಟಿ ಹೂಡಿಕೆಯನ್ನು ತರ್ತಕ್ಕಂಥದ್ದು 20 ಲಕ್ಷ ಹೊಸ ಉದ್ಯೋಗಗಳನ್ನು ಸೃಷ್ಟಿಸುವ ಸಲುವಾಗಿ ಕರ್ನಾಟಕ ಕೈಗಾರಿಕಾ ನೀತಿ 2025-30 ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಅದರ ನಂತರವಾಗಿ MSME ನೀತಿಯನ್ನು ಈಗ ಇಂಟ್ರೊಡ್ಯೂಸ್ ಮಾಡಲಾಗ್ತಾ ಇದೆ. ನಾವು ವೈ ದಿಸ್ ಪಾಲಿಸಿ ಈಸ್ ಇಂಪಾರ್ಟೆಂಟ್, ಈ ಒಂದು ನೀತಿಯ ಪ್ರಾಮುಖ್ಯತೆ ಏನು ಅಂತ ನಾವು ನೋಡೋದಾದರೆ MSMEs ಆರ್ ಕೀ ಡ್ರೈವರ್ಸ್ ಆಫ್ ಎಕನಾಮಿಕ್ ಗ್ರೋತ್ ಆ್ಯಂಡ್ ಜಾಬ್ ಕ್ರಿಯೇಷನ್. ಅಂದರೆ ಒಂದು ರಾಜ್ಯ ಆಗಿರ್ಬೋದು, ಒಂದು ರಾಷ್ಟ್ರ ಆಗಿರ್ಬೋದು, ಈ MSMEಗಳೇನಿರ್ತವೆ ಸೊ ಆ ಒಂದು ರಾಜ್ಯದ ಆರ್ಥಿಕ ಬೆಳವಣಿಗೆ ಮತ್ತು ಉದ್ಯೋಗ ಸೃಷ್ಟಿಗೆ MSMEಗಳು ಅತ್ಯಂತ ಪ್ರಮುಖವಾದ ಕೊಡುಗೆಯನ್ನು ನೀಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಅದ್ರ ಜೊತೆಗೆ ದಿಸ್ ಪಾಲಿಸಿ ವಿಲ್ ಹೆಲ್ಪ್ ಸ್ಮಾಲ್ ಬಿಸ್ನೆಸ್ ಕಾಂಪೀಟ್ ಗ್ಲೋಬಲಿ. ಅಂದರೆ ಚಿಕ್ಕ ಚಿಕ್ಕ ಬಿಸ್ನೆಸ್ಗಳೇನಿರ್ತವೆ ಅವು ಜಾಗತಿಕವಾಗಿ ಸ್ಪರ್ಧೆ ಮಾಡಲಿಕ್ಕೆ ಇದು ಸಪೋರ್ಟ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪಾಲಿಸಿಯ ಮುಖಾಂತರ ಅವರು ಕ್ರೆಡಿಟ್ ಆಕ್ಸೆಸಿಬಿಲಿಟಿ ಜಾಸ್ತಿ ಆಗುತ್ತೆ, ಅಂದರೆ ಸಾಲದ ಬೆಂಬಲ ಹೆಚ್ಚಾಗುತ್ತೆ, ಅವರಿಗೆ ಬೇಕಾಗಿರ್ತಕ್ಕಂಥ ಲ್ಯಾಂಡ್ ಅಥವಾ ಭೂಮಿ ಸಿಗುತ್ತೆ. ಅದ್ರ ಜೊತೆಗೆ ಮಾರ್ಕೆಟ್ ಲಿಂಕೇಜಸ್ ಅನ್ನು ಮಾಡಲಾಗುತ್ತೆ, ಅಂದರೆ ಅವರು ತಯಾರಿ ಮಾಡಿರ್ತಕ್ಕಂಥ ಉತ್ಪನ್ನಗಳನ್ನು ಮಾರುಕಟ್ಟೆ ಮಾಡಲಿಕ್ಕೆ ಸುಲಭವಾಗಿರ್ತಕ್ಕಂಥ ಮಾರುಕಟ್ಟೆ ಲಭ್ಯತೆಯನ್ನು ಕೂಡ ಸೊ ಈ ಒಂದು ಪಾಲಿಸಿಯ ಅಡಿಯಲ್ಲಿ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಈಗ ಫೈನಲಿ ಈ ಒಂದು ರಿವೈಸ್ಡ್ ಅಂದರೆ 2025 ಬಜೆಟ್ನಲ್ಲಿ 25-26 ಬಜೆಟ್ನಲ್ಲಿ ಸೊ MSME ಡೆಫಿನೇಷನ್ ಅನ್ನು ಕೇಂದ್ರ ಸರ್ಕಾರ ಯಾವ ರೀತಿ ಬದಲಾವಣೆ ಮಾಡಿದೆ ಅಂತ ನಾವು ನೋಡೋದಾದ್ರೆ ಸೊ ಇದನ್ನ ಎರಡು ಕ್ಲಾಸಿಫಿಕೇಶನ್ ಅಲ್ಲಿ ನಾವು ನೋಡ್ತೇವೆ. ಒಂದು ಇನ್ವೆಸ್ಟ್ಮೆಂಟ್ ಅಂದರೆ ಬಂಡವಾಳ ಹೂಡಿಕೆ, ಟರ್ನ್ ಓವರ್ ಅಂದರೆ ವಹಿವಾಟು, ಅಂದರೆ ಆ ಒಂದು ಕೈಗಾರಿಕೆ ನಡೆಸ್ತಕ್ಕಂಥ ಒಂದು ವಹಿವಾಟು ಆಗಿರುತ್ತೆ. ಸೊ ಈ ಪ್ರಶ್ನೆಯನ್ನ ಬಹಳ ಸಾರಿ ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾ ಇರ್ತಾರೆ. ಸೊ ಇದು ರಿವೈಸ್ ಆಗಿರೋದ್ರಿಂದ ಒನ್ಸ್ ಅಗೇನ್ ದಿಸ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದರಲ್ಲಿ ಮೊದಲನೇದನ್ನ ನಾವು ಮೈಕ್ರೋ ಎಂಟರ್ಪ್ರೈಸಸ್, ಸಣ್ಣ ಉದ್ಯಮಗಳು ಅಂತ ಹೇಳ್ತೇವೆ. ಸೊ ಪ್ರಸ್ತುತವಾಗಿ ಇನ್ವೆಸ್ಟ್ಮೆಂಟ್ ಅದು 1 ಕೋಟಿ ಅಥವಾ ಅದಕ್ಕಿಂತ ಕಡಿಮೆ ಇರಬೇಕಾಗಿರುತ್ತೆ. ಸೊ ಇದನ್ನ ರಿವೈಸ್ ಮಾಡಿ ಈಗ 2.5 ಕೋಟಿಗೆ ಇನ್ವೆಸ್ಟ್ಮೆಂಟ್ ವರ್ಗು, ಅಂದರೆ 2.5 ಕೋಟಿಯವರೆಗೂ ಯಾರು ಇನ್ವೆಸ್ಟ್ ಮಾಡಿರ್ತಾರೆ ಸೊ ಅದನ್ನ ಮೈಕ್ರೋ ಎಂಟರ್ಪ್ರೈಸಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಎರಡನೇದನ್ನ ಸ್ಮಾಲ್ ಅಂತ ಹೇಳ್ತಾರೆ. ಸ್ಮಾಲ್ ಅಂದರೆ ಸಣ್ಣ. ಮುಂಚೆ 10 crore ವರ್ಗೂ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಇತ್ತು, ಈಗ ಇದನ್ನ 25 crore ವರ್ಗೂ ಇನ್ಕ್ರೀಸ್ ಮಾಡಲಾಗಿರುತ್ತೆ. ಸೊ ಕೊನೆಯದನ್ನ ಮೀಡಿಯಂ ಅಥವಾ ಮಧ್ಯಮ ಅಂತ ಹೇಳ್ತೇವೆ. ಮುಂಚೆ 50 crore ವರ್ಗೂ ಇತ್ತು, ಇದನ್ನ 125 crore ಇನ್ಕ್ರೀಸ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಈಗ ಟರ್ನ್ ಓವರ್ಗೆ ಬಂದಾಗ ಈ ಸ್ಮಾಲ್ ಎಂಟರ್ಪ್ರೈಸಸ್ ಪ್ರಸ್ತುತವಾಗಿ 5 crore ವರ್ಗೂ ಟರ್ನ್ ಓವರ್ ಇತ್ತು, ಸೊ ಇದನ್ನ 10 crore ವರ್ಗೂ ಈಗ ಇನ್ಕ್ರೀಸ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸ್ಮಾಲ್ ಎಂಟರ್ಪ್ರೈಸಸ್ ಬಂದಾಗ ಪ್ರಸ್ತುತವಾಗಿ 50 crore
ಕ್ರೋರ್ ಇದ್ದಿದ್ದು ಇದನ್ನ 100 ಕ್ರೋರ್ಗೆ ಇನ್ಕ್ರೀಸ್ ಮಾಡಲಾಗಿರುತ್ತೆ. ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ಗೆ ಬಂದಾಗ 250 ಕ್ರೋರ್ ಇದ್ದಿದ್ದು ಸೊ ಇದನ್ನ 500 ಕ್ರೋರ್ಗೆ ರಿವೈಸ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಸೊ ಭಾರತದಲ್ಲಿ ಹಿಂದೆ ಇದ್ದಂತಹ ಹೊಸದಾಗಿ ಪತ್ತೆಯಾದ ಡೈನೋಸಾರ್ ಪ್ರಭೇದದ ಹೆಸರೇನು? What is the name of the newly discovered dinosaur species in India that was there before? ಅಂದ್ರೆ ಇದು ಡೈನೋಸಾರ್ ನಮಗೆ ಗೊತ್ತು, ಇದು ಎಕ್ಸ್ಟಿಂಕ್ಟ್ ಆಗಿದೆ. ಸೊ ಇದು ಪ್ರಸ್ತುತವಾಗಿ ಈ ಪ್ರಾಣಿ ಭೂಮಿಯ ಮೇಲೆ ಇಲ್ಲ, ಬಟ್ ಈ ಭೂಮಿಯ ಮೇಲೆ ಇತ್ತು ಎನ್ನುವ ಒಂದು ಹೊಸ ಪ್ರಭೇದ. ಸೊ ಈಗ ನಮ್ಮ ಭಾರತ ದೇಶದಲ್ಲಿ ಪತ್ತೆ ಆಗಿರುತ್ತೆ, ಅಂದರೆ ಅದರ ಎವಿಡೆನ್ಸಸ್ ಸಿಕ್ಕಿರುತ್ತೆ. ಸೊ ಆ ಒಂದು ಹೊಸ ಪ್ರಭೇದ ಅಥವಾ ಮುಂಚೆ ಇತ್ತು ಎಂದು ಹೇಳಲಾಗ್ತಾ ಇರ್ತಕ್ಕಂಥ ಆ ಡೈನೋಸಾರ್ ಪ್ರಭೇದ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಲೇರಿ ರಾಪ್ಟರ್ ಕುಟ್ಟಿ ಅಂತ ಹೇಳ್ತೇವೆ. ಈ ಒಂದು ಮಲೇರಿ ರಾಪ್ಟರ್ ಕುಟ್ಟೈ ಅಂತಕ್ಕಂಥದ್ದು ಸೊ ಅದು ನಮ್ಮ ಭಾರತ ದೇಶದಲ್ಲಿ ಇತ್ತು ಎನ್ನುವ ಪುರಾವೆಗಳನ್ನ ಈಗ ವಿಜ್ಞಾನಿಗಳು ಕಂಡು ಹಿಡಿದಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ಡೈನೋಸಾರ್ ದಟ್ ರೋಮ್ಡ್ ಇನ್ ಇಂಡಿಯಾ 220 ಮಿಲಿಯನ್ ಇಯರ್ಸ್ ಎಗೋ, ಅಂದರೆ ಈ ಒಂದು ಡೈನೋಸಾರ್ ನಾವು ಏನು ಇವಾಗ ಡಿಸ್ಕಸ್ ಮಾಡ್ತಾ ಇದ್ದೇವೆ ಇದು ನಮ್ಮ ಭಾರತ ದೇಶದಲ್ಲಿ 220 ದಶಲಕ್ಷ ವರ್ಷಗಳ ಹಿಂದೆ ಭಾರತ ದೇಶದಲ್ಲಿ ಇತ್ತು ಅಂತ ಹೇಳಲಾಗುವುದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದನ್ನ ಮಲೇರಿ ರಾಪ್ಟರ್ ಕುಟ್ಟಿ ಅಂತ ಹೇಳ್ತೇವೆ. ಸೊ ಇದು 220 ಮಿಲಿಯನ್ ವರ್ಷಗಳ ಹಿಂದೆ ನಮ್ಮ ಭಾರತ ದೇಶದಲ್ಲಿ ಇತ್ತು ಅಂತ ಹೇಳಲಾಗ್ತಾ ಇದೆ. ಇದು ಯಾವ ಏಜ್ ಮತ್ತೆ ಯಾವ ಪೀರಿಯಡ್ಗೆ ಸಂಬಂಧಪಟ್ಟಿದೆ ಅಂದ್ರೆ ನಾರಿಯನ್ ಏಜ್ ಮತ್ತೆ ಟ್ರಯಾಸಿಕ್ ಪೀರಿಯಡ್ ಅಂತ ಹೇಳ್ತೇವೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇದನ್ನ ನಾವು ನಾರಿಯನ್ ಯುಗ ಮತ್ತೆ ಇದನ್ನ ಟ್ರಯಾಸಿಕ್ ಅವಧಿ ಅಂತ ಹೇಳ್ತಾ ಇದ್ದೇವೆ. ಅಂದ್ರೆ ಟ್ರಯಾಸಿಕ್ ಅವಧಿಗೆ ಸೇರಿದೆ, ನಾರಿಯನ್ ಯುಗಕ್ಕೆ ಸೇರಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಸೊ ಈಗ ಹೇಳ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಟ್ರಯಾಸಿಕ್ ಅನ್ನೋದು ಎಲ್ಲಿ ಬರುತ್ತೆ ಅನ್ನೋದನ್ನ ಈ ಒಂದು ಟೈಮ್ ಸ್ಕೇಲ್ ನ ಮುಖಾಂತರ ನಾವಿಲ್ಲಿ ನೋಡೋದಾದ್ರೆ ಸೊ ಈ ಒಂದು ಟೈಮ್ ಸ್ಕೇಲ್ ಅನ್ನು ನಾವು ಇಯಾನ್, ಎರಾ, ಪೀರಿಯಡ್ ಮತ್ತೆ ಇಪೋಕ್ ಆಗಿ ನಾವು ಡಿವೈಡ್ ಮಾಡ್ತೇವೆ. ಸೊ ಈಗ ನಾವಿರ್ತಕ್ಕಂಥದ್ದು ಫೆನರೋಜೋಯಿಕ್ ಎರಾ ಇಯಾನ್ ಅಲ್ಲಿ ನಾವಿರ್ತೇವೆ. ಈ ಫೆನರೋಜೋಯಿಕ್ ಇಯಾನ್ ನಲ್ಲಿ ಮತ್ತೆ ಎರಾಗಳು ಬರುತ್ತೆ, 3 ಎರಾ ಇರುತ್ತೆ. ಒಂದನ್ನ ಸೆನೋಜೋಯಿಕ್, ಮೀಸೋಜೋಯಿಕ್ ಮತ್ತೆ ಪೇಲಿಯೋಜೋಯಿಕ್ ಅಂತ ಹೇಳ್ತೇವೆ. ಸೊ ನಾವಿವತ್ತು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಈ ಒಂದು ಟ್ರಯಾಸಿಕ್ ಏನಿದೆ ಸೊ ಅದು ಮೀಸೋಜೋಯಿಕ್ ಎರಾದಲ್ಲಿ ಬರುತ್ತೆ. ಮೀಸೋಜೋಯಿಕ್ ಎರಾದಲ್ಲಿ ಬರ್ತಕ್ಕಂಥ ಒಂದು ಪೀರಿಯಡ್, ಆ ಪೀರಿಯಡ್ ಅನ್ನ ನಾವು ಟ್ರಯಾಸಿಕ್ ಅಂತ ಹೇಳ್ತೇವೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಟ್ರಯಾಸಿಕ್ ಆದ ನಂತರ ಜುರಾಸಿಕ್ ಬರುತ್ತೆ. ಸೊ ಜುರಾಸಿಕ್ ನಲ್ಲಿ ನಾವು ಈ ಒಂದು ಡೈನೋಸಾರ್ಗಳು ಕಂಡು ಬಂದಿದೆ ಅಂತ ಹೇಳ್ತೇವೆ. ಬಟ್ ಈಗ ಭಾರತ ದೇಶದಲ್ಲಿ ಸಿಕ್ಕಿರ್ತಕ್ಕಂಥ ಪುರಾವೆಗಳ ಪ್ರಕಾರ ಜುರಾಸಿಕ್ ಗಿಂತ ಮುಂಚೆ, ಐ ಮೀನ್ ಟು ಸೇ, ಈ ಒಂದು ಟ್ರಯಾಸಿಕ್ ಪೀರಿಯಡ್ ಏನಿರುತ್ತೆ ಈ ಟ್ರಯಾಸಿಕ್ ಪೀರಿಯಡ್ ನಲ್ಲಿಯೇ ಈ ಡೈನೋಸಾರ್ಗಳು ಇತ್ತು ಅಂತಕ್ಕಂಥ ಮಾಹಿತಿಯನ್ನ ಈಗ ವಿಜ್ಞಾನಿಗಳು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಿದ್ರೆ ಈ ಟ್ರಯಾಸಿಕ್ ಅನ್ನ ನಾವು ಇನ್ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಸೊ ಇದರಲ್ಲಿ ಸ್ಟೇಜಸ್ ಅಂತ ಬರುತ್ತೆ, ಹಂತಗಳು ಅಂತ ಬರುತ್ತೆ. ಸೊ ಅದರಲ್ಲಿ ಈ ಮಧ್ಯದಲ್ಲಿ ಈ ನೋರಿಯನ್ ಅಂತ ನೀವು ಸ್ಟೇಜ್ ಅನ್ನ ಏನ್ ನೋಡ್ತಾ ಇದ್ದೇವೆ. ಸೊ ಈ ಒಂದು ಕಾಲದಲ್ಲಿ ಈ ಡೈನೋಸಾರ್ಗಳು ನಮ್ಮ ಭಾರತ ದೇಶದಲ್ಲಿ ಇದ್ದವು ಅನ್ನುವ ಮಾಹಿತಿಯನ್ನ ಈಗ ವಿಜ್ಞಾನಿಗಳು ನಮಗೆ ತಿಳಿಸ್ತಾ ಇದ್ದಾರೆ. ಸೊ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಸೊ ಇದರ ಫಾಸಿಲ್ಸ್ ಅಥವಾ ಪಳೆಯುವಳಿಕೆಗಳು ನಮಗೆ ಎಲ್ಲಿ ಸಿಕ್ಕಿದವೆ ಅಂತ ನಾವು ನೋಡೋದಾದ್ರೆ ಅನ್ನಾರಾಮ್ ವಿಲೇಜ್, ತೆಲಂಗಾಣ, ಇನ್ ದಿ ಪ್ರಾಣಹಿತ ಗೋದಾವರಿ ವ್ಯಾಲಿ, ಪ್ರಾಣಹಿತ ಗೋದಾವರಿ ಕಣಿವೆಯ ತೆಲಂಗಾಣದಲ್ಲಿ ಅಣ್ಣಾರಾಮ್ ಅಂತಕ್ಕಂಥ ಒಂದು ಗ್ರಾಮ ಇದೆ. ಆ ಗ್ರಾಮದ ಬಳಿಯಲ್ಲಿ ಸಿಕ್ಕಿರ್ತಕ್ಕಂಥ ಪಳೆಯುವಳಿಕೆಗಳ ಮುಖಾಂತರ ಸೊ ಇವು ನಮ್ಮ ಭಾರತ ದೇಶದಲ್ಲಿ ಇತ್ತು ಎನ್ನುವ ಮಾಹಿತಿಯನ್ನ ಈಗ ಹೇಳಲಾಗ್ತಾ ಇದೆ. ಸೊ ಎಸ್ಕವೇಟೆಡ್ ಡ್ಯೂರಿಂಗ್ 1980s ಬಟ್ ಐಡೆಂಟಿಫೈಡ್ ಆಸ್ ಅ ನ್ಯೂ ಸ್ಪೀಶೀಸ್ ಮಚ್ ಲೇಟರ್. ಅಂದ್ರೆ ಈ ಒಂದು ಪಳೆಯುವಳಿಕೆಗಳನ್ನ 1980ರ ದಶಕದಲ್ಲಿಯೇ ಅದನ್ನ ತಗೊಂಡಿರ್ತಾರೆ. ಬಟ್ ಅದನ್ನ ಅನ್ವೇಷಣೆ ಮಾಡಿರ್ತಕ್ಕಂಥದ್ದು ಬಹಳ ನಿಧಾನವಾಗಿ ಅದನ್ನ ಡಿಸ್ಕವರಿ ಮಾಡುವ ಮುಖಾಂತರ ಸೊ ಈಗ ಅದರ ರಿಸಲ್ಟ್ಸ್ ಗಳನ್ನ ಅನೌನ್ಸ್ ಮಾಡ್ತಾ ಇದ್ದಾರೆ. ಸೊ ದಿಸ್ ವ್ಯಾಲಿ ಹ್ಯಾಸ್ ಬಿನ್ ಸಿಗ್ನಿಫಿಕೆಂಟ್ ಸೈಟ್ ಫಾರ್ ಟ್ರಯಾಸಿಕ್ ಎರಾ ಫಾಸಿಲ್ಸ್ ಇನ್ ಇಂಡಿಯಾ. ಅಂದ್ರೆ ಆ ಒಂದು ಟ್ರಯಾಸಿಕ್ ಎರಾ ಅಥವಾ ಟ್ರಯಾಸಿಕ್ ಯುಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಪಳಿವಳಿಕೆಗಳನ್ನ ಹೊಂದಿರತಕ್ಕಂಥ ವ್ಯಾಲಿಯಾಗಿ ಈ ಒಂದು ಕಣಿವೆಯನ್ನ ನಾವಿಲ್ಲಿ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇದರ ಕ್ಲಾಸಿಫಿಕೇಶನ್ ಮತ್ತೆ ವೈಶಿಷ್ಟ್ಯಗಳು ಅಥವಾ ಫೀಚರ್ಸ್ ಅನ್ನ ನಾವು ನೋಡೋದಾದ್ರೆ ಬಿಲಾಂಗ್ಸ್ ಟು ಎರಾಸಾ ಸೂರ್ಯ
ಒನ್ ಆಫ್ ದಿ ಅರ್ಲಿಯೆಸ್ಟ್ ಗ್ರೂಪ್ಸ್, ಅಂದ್ರೆ ಇದು ಎರಾಸಾಸೌರಿಯಾಕ್ಕೆ ಸೇರಿರುತ್ತೆ. ಸೊ ಇದು ಏನೋ ಆರಂಭಿಕ ಗುಂಪುಗಳಲ್ಲಿ ಒಂದಾಗಿರ್ತಕ್ಕಂಥ, ಅಂದ್ರೆ ನಾವು ಇವತ್ತು ಏನ್ ಡೈನೋಸರ್ ಅನ್ನ ಮಾತಾಡ್ತಾ ಇದ್ದೇವೆ ಅದು ಯಾವ ಗುಂಪಿಗೆ ಸೇರಲಾಗಿದೆ ಅಂತ ಹೇಳ್ತಾ ಇದ್ದಾರೆ, ಆ ಗುಂಪನ್ನ ನಾವು ಎರೇರಾಸೌರಿ ಅಂತ ಹೇಳ್ತೇವೆ. ಸೊ ಈ ಒಂದು ಗುಂಪಿಗೆ ಸೇರಲಾಗಿರ್ತಕ್ಕಂಥ ಡೈನೋಸೋರ್ ಅಂತ ಹೇಳಲಾಗ್ತಾ ಇದೆ. ಸೊ ಇಟ್ ಇಸ್ ಸಿಮಿಲರ್ ಟು ಸೌತ್ ಅಮೆರಿಕನ್ ಎರಾಸರಾಸಸ್, ಅಂದ್ರೆ ಸೌತ್ ಅಮೆರಿಕದಲ್ಲಿ ಎರಾರಾಸಾರಸ್ ಅಂತ ಒಂದು ಗ್ರೂಪ್ ಇದೆ. ಆ ಗುಂಪಿಗೆ ಹೋಲುವಂತಹ ಒಂದು ಡೈನೋಸಾರ್ ಈಗ ಪತ್ತೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಇದರ ಲಕ್ಷಣಗಳನ್ನ ನಾವು ನೋಡೋದಾದ್ರೆ ಶಾರ್ಪ್ ಟೀತ್ ಅಂದ್ರೆ ಚೂಪಾದ ಹಲ್ಲುಗಳು, ಕ್ಲಾಸ್ ಅಂದ್ರೆ ಅದರ ಉಗುರುಗಳು, ವಾಸ್ ಲೈಕ್ಲಿ ಬೈಪೇಡಲ್ ಅಂತ ಹೇಳ್ತೇವೆ. ಬೈಪೇಡಲ್ ಅಂದ್ರೆ ದ್ವಿಪಾದವನ್ನ ಹೊಂದಿರತಕ್ಕಂಥ ಒಂದು ಡೈನೋಸಾರ್ ಆಗಿ ಸೊ ಈ ಒಂದು ಪ್ರಭೇದವನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ವಿಶ್ವದ ಮೊದಲ ವಾಣಿಜ್ಯ ಪ್ರಮಾಣದ ಈ ಮೆಥನಾಲ್ ಸ್ಥಾವರವನ್ನು ಪ್ರಾರಂಭಿಸಿದ ದೇಶ ಯಾವುದು? ಸೊ ವಿಚ್ ಕಂಟ್ರಿ ಹ್ಯಾಸ್ ಲಾಂಚ್ ದಿ ವರ್ಲ್ಡ್ಸ್ ಫಸ್ಟ್ ಕಮರ್ಷಿಯಲ್ ಸ್ಕೇಲ್ ಇ ಮೆಥನಾಲ್ ಪ್ಲಾಂಟ್? ಸೊ ಮೆಥನಾಲ್ ಈಸ್, ಅದನ್ನ ನಾವು ಇ ಮೆಥನಾಲ್ ಅಂತ ಹೇಳ್ತೇವೆ. ಇ ಮೆಥನಾಲ್ ಅಂತ ಯಾವಾಗ ಹೇಳ್ತೀವಿ ಅಂದ್ರೆ ಸೊ ರಿನ್ಯೂಯಬಲ್ ಎನರ್ಜಿ ಅಥವಾ ಪಳೆಯುವಳಿಕೆ ಇಂದ, ಐ ಮೀನ್ ಟು ಸೇ ನವೀಕರಿಸಬಹುದಾದ ಇಂಧನದಿಂದ ಇದನ್ನ ಡೆವಲಪ್ ಮಾಡಿದ್ರೆ ನಾವು ಇದನ್ನ ಇ ಮೆಥನಾಲ್ ಅಂತ ಹೇಳ್ತೇವೆ. ಸೊ ಈ ರೀತಿಯ ಇ ಮೆಥನಾಲ್ ಅನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕಮರ್ಷಿಯಲ್ ಪ್ಲಾಂಟ್ ಅಥವಾ ಸ್ಥಾವರವನ್ನ ನಮ್ಮ ಪ್ರಪಂಚದಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಮೊದಲ ರಾಷ್ಟ್ರ ಡೆನ್ಮಾರ್ಕ್ ರಾಷ್ಟ್ರವಾಗಿರುತ್ತೆ. ಸೊ ಏನಿದರ ಬೆನಿಫಿಟ್ಸ್ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನ ನಾವು ವರ್ಲ್ಡ್ಸ್ ಫಸ್ಟ್ ಕಮರ್ಷಿಯಲ್ ಸ್ಕೇಲ್ ಇ ಮೆಥನಾಲ್ ಪ್ಲಾಂಟ್ ಅಂತ ಹೇಳ್ತೇವೆ. ವಿಶ್ವದ ಮೊಟ್ಟ ಮೊದಲ ವಾಣಿಜ್ಯ ಪ್ರಮಾಣದ ಇ ಮೆಥನಾಲ್ ಅನ್ನ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಸ್ಥಾವರ ಇದಾಗಿರುತ್ತೆ. ಸೊ ಈ ಒಂದು ಸ್ಥಾವರವನ್ನ ಅನೌನ್ಸ್ ಮಾಡಿರ್ತಕ್ಕಂಥವ್ರು ಡೆನ್ಮಾರ್ಕ್. ಸೊ ಅವರು ಇದನ್ನ ಅಫಿಷಿಯಲಿ ಲಾಂಚ್ ಮಾಡಲಾಗಿರುತ್ತೆ. ಸೊ ಇದೊಂದು ಸಸ್ಟೈನಬಲ್ ಫ್ಯೂಯಲ್ ಪ್ರೊಡಕ್ಷನ್ ಆಗಿರುತ್ತೆ. ಯಾಕಂದ್ರೆ ರಿನ್ಯೂಯಬಲ್ ಎನರ್ಜಿಯಿಂದ ಇದನ್ನ ಡೆವಲಪ್ ಮಾಡುವ ಕಾರಣದಿಂದ ಇದನ್ನ ನಾವು ಸುಸ್ಥಿರವಾಗಿರ್ತಕ್ಕಂಥ ಇಂಧನ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದು ಎಕ್ಸಾಕ್ಟ್ಲಿ ಡೆನ್ಮಾರ್ಕ್ ನಲ್ಲಿ ಎಲ್ಲಿ ಲೊಕೇಟ್ ಆಗಿರುತ್ತೆ ಅಂದ್ರೆ ಸದರ್ನ್ ಡೆನ್ಮಾರ್ಕ್ ನಲ್ಲಿ ಇರ್ತಕ್ಕಂಥ ಒಂದು ಪ್ಲೇಸ್. ಆ ಪ್ಲೇಸ್ ಅನ್ನ ನಾವು ಕಾಸೋ ಅಂತ ಹೇಳ್ತೇವೆ. ಸೊ ಈ ಒಂದು ಕಾಸೋ ಪ್ಲೇಸ್ ಅಲ್ಲಿ ಇದನ್ನ ಲಾಂಚ್ ಮಾಡಿರ್ತಕ್ಕಂಥದ್ದಾಗಿರುತ್ತೆ. ಸೊ ಇದರ ಕೆಪಾಸಿಟಿ ಎಷ್ಟು ಉತ್ಪಾದನೆ ಮಾಡಬಹುದಾಗಿರುತ್ತೆ ಅಂತ ನಾವು ನೋಡೋದಾದ್ರೆ 42,000 ಮೆಟ್ರಿಕ್ ಟನ್ಸ್ ಅಷ್ಟು ಒಂದು ವರ್ಷಕ್ಕೆ, ಅಂದ್ರೆ ಆನ್ಯುಯಲಿ ಅಥವಾ ಒಂದು ವರ್ಷಕ್ಕೆ 42,000 ಮೆಟ್ರಿಕ್ ಟನ್ಸ್ಗಳಷ್ಟು ಈ ಮೆಥನಾಲ್ ಅನ್ನ ಇದು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನು ಹೊಂದಿರುತ್ತೆ. ಸೊ ಒಂದು ಗ್ಲೋಬಲ್ ಶಿಪ್ಪಿಂಗ್ ಜಾಯಿಂಟ್ ಇದೆ, ಅಂದ್ರೆ ಗ್ಲೋಬಲ್ ಅಂದ್ರೆ ಜಾಗತಿಕವಾಗಿ ಒಂದು ಹಡಗುಗಳ ಒಂದು ಸಾಗಣೆಯ ಒಂದು ದೈತ್ಯ ಕಂಪನಿ ಇರುತ್ತೆ. ಅದನ್ನ ನಾವು ಮರ್ಕ್ಸ್ ಅಂತ ಹೇಳ್ತೇವೆ. ಸೊ ಇವರು ಈ ಒಂದು ಈ ಮೆಥನಾಲ್ ಅನ್ನ ಖರೀದಿ ಮಾಡ್ತಕ್ಕಂಥ ಮೇಜರ್ ಕಸ್ಟಮರ್ ಆಗಿ ನಾವು ಇವರನ್ನ ನೋಡಬಹುದಾಗಿರುತ್ತೆ. ಈಗ ಈ ಮೆಥನಾಲ್ ಅಂದ್ರೆ ಏನು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಇದನ್ನ ನಾವು ಎಲೆಕ್ಟ್ರೋ ಮೆಥನಾಲ್ ಅಂತ ಹೇಳ್ತೇವೆ. ಸೊ ಇದೊಂದು ಸಿಂಥೆಟಿಕ್ ಫ್ಯೂಯಲ್ ಆಗಿರುತ್ತೆ, ಅಂದ್ರೆ ನಾವು ಸಂಶ್ಲೇಷಣೆ ಮಾಡ್ತಕ್ಕಂಥ ಒಂದು ಇಂಧನವಾಗಿರುತ್ತೆ. ಸೊ ಪ್ರೊಡ್ಯೂಸ್ಡ್ ಯೂಸಿಂಗ್ ರಿನ್ಯೂಯಬಲ್ ಎನರ್ಜಿ ಅಂಡ್ ಕ್ಯಾಪ್ಚರ್ಡ್ ಕಾರ್ಬನ್ ಡೈಆಕ್ಸೈಡ್, ಅಂದ್ರೆ ನವೀಕರಿಸಬಹುದಾದ ಇಂಧನ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಏನ್ ಕ್ಯಾಪ್ಚರ್ ಮಾಡಿರ್ತಾರೆ ಅಂದ್ರೆ ಯಾವ್ದಾದ್ರು ಕೋಲನ್ನ ಬರ್ನ್ ಮಾಡಿದಾಗ ಅಥವಾ ನ್ಯಾಚುರಲ್ ಗ್ಯಾಸ್ ಅನ್ನ ಬರ್ನ್ ಮಾಡಿದಾಗ ಉತ್ಪತ್ತಿ ಆಗ್ತಕ್ಕಂಥ ಒಂದು ಕಾರ್ಬನ್ ಡೈಆಕ್ಸೈಡ್ ಏನಿರುತ್ತೆ ಸೊ ಅದನ್ನ ಕ್ಯಾಪ್ಚರ್ ಮಾಡಲಾಗಿರುತ್ತೆ. ಸೊ ಅದರಿಂದ ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಮೆಥನಾಲ್ ಅನ್ನ ನಾವು ಈ ಮೆಥನಾಲ್ ಅಂತ ಕರೀತೇವೆ. ಸೊ ಇದು ಲೋ ಕಾರ್ಬನ್ ಆಲ್ಟರ್ನೇಟಿವ್ ಟು ಫಾಸಿಲ್ ಬೇಸ್ಡ್ ಮೆಥನಾಲ್ ಆಗಿರುತ್ತೆ. ಅಂದ್ರೆ ಈ ಒಂದು ಪಳಿವಳಿಕೆ ಸಹಿತವಾಗಿರ್ತಕ್ಕಂಥ ಇಂಧನದಿಂದ ಉತ್ಪಾದನೆ ಮಾಡ್ತಕ್ಕಂಥ ಮೆಥನಾಲ್ಗೆ ಹೋಲಿಕೆ ಮಾಡಿದಾಗ ಇದರಿಂದ ಉತ್ಪತ್ತಿ ಆಗ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಬಹಳ ಕಡಿಮೆ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ಪಾಪ್ಯುಲರ್ ಇಂಡಸ್ಟ್ರೀಸ್ ಲೈಕ್ ಶಿಪ್ಪಿಂಗ್ ಅಲ್ಲಿ, ಅಂದ್ರೆ ಹಡಗು, ಅದಾದ್ಮೇಲೆ ಪ್ಲಾಸ್ಟಿಕ್ ಗಳ ತಯಾರಿಕೆ ಮತ್ತೆ ಇವನ್ ಫಾರ್ಮಾಸ್ಯೂಟಿಕಲ್ ಅಂದ್ರೆ ಔಷಧ ಕೈಗಾರಿಕೆಗಳಲ್ಲಿ ಸೊ ಇದರಲ್ಲಿ ಸಾಮಾನ್ಯವಾಗಿ ಬಳಸಬಹುದಾಗಿರ್ತಕ್ಕಂಥ ಒಂದು ಇಂಧನವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. 2025ರಲ್ಲಿ ಕೇಂದ್ರ ಲೋಕ ಸೇವಾ ಆಯೋಗದ ಹೊಸ ಅಧ್ಯಕ್ಷರಾಗಿ ಯಾರನ್ನ ನೇಮಿಸಲಾಗಿದೆ? ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದಿ ನ್ಯೂ ಚೇರ್ಮನ್ ಆಫ್ ದಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇನ್ 2025? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಜಯ್ ಕುಮಾರ್ ರವರನ್ನ UPSC ಚೇರ್ಮನ್ ಆಗಿ ಈಗ ಆಯ್ಕೆ ಮಾಡಲಾಗಿರುತ್ತೆ. ಸೊ ಈ ಒಂದು UPSC ಚೇರ್ಮನ್ ಮತ್ತೆ UPSC ಬಗ್ಗೆ ಬೇಸಿಕ್ ಮಾಹಿತಿಯನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಅಜಯ್ ಕುಮಾರ್ ಇದಕ್ಕಿಂತ ಮುಂಚೆ ಡಿಫೆನ್ಸ್ ಸೆಕ್ರೆಟರಿ ಆಫ್ ಇಂಡಿಯಾ ಆಗಿ ಸರ್ವ್ ಮಾಡ್ತಾ ಇದ್ರು. ಸೊ ಈಗ UPSCಗೆ ಅಧ್ಯಕ್ಷರನ್ನಾಗಿ ಇವರನ್ನ ನೇಮಕ ಮಾಡಲಾಗಿರುತ್ತೆ. ಸೊ ಇವರ ಅಪಾಯಿಂಟ್ಮೆಂಟ್ ಅನ್ನ ಅಪ್ರೂವ್ ಮಾಡಿರ್ತಕ್ಕಂಥವ್ರು ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಅವರು ಫಾಲೋಯಿಂಗ್ ದ ಕಂಪ್ಲೀಷನ್ ಆಫ್ ಪ್ರೀತಿ ಸುಡಾನ್ ಟೆನ್ಯೂರ್. ಸೊ ಇದಕ್ಕಿಂತ ಮುಂಚೆ ಪ್ರೀತಿ ಸುಡಾನ್ ಅವರ ಒಂದು ಟೆನ್ಯೂರ್ ಕಂಪ್ಲೀಟ್ ಆದ ನಂತರ ಸೊ ಇವರ ಒಂದು ನೇಮಕಾತಿಯನ್ನ ಅನುಮೋದನೆ ಮಾಡಿರ್ತಕ್ಕಂಥದ್ದು ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳಾಗಿರ್ತಾರೆ. ಸೊ ಈಗ UPSC ಬಗ್ಗೆ ನಾವು ಬೇಸಿಕ್ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ
ನೋಡೋದಾದ್ರೆ ಸೊ ಇದನ್ನು ನಾವು ಇಂಡಿಯಾಸ್ ಪ್ರೀಮಿಯರ್ ಸೆಂಟ್ರಲ್ ರೆಕ್ರೂಟಿಂಗ್ ಏಜೆನ್ಸಿ ಅಂತ ಹೇಳ್ತೇವೆ. ಅಂದ್ರೆ ಭಾರತ ದೇಶದ ಪ್ರಮುಖ ಕೇಂದ್ರ ನೇಮಕಾತಿ ಸಂಸ್ಥೆಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಸಂಸ್ಥೆ ಆಲ್ ಇಂಡಿಯಾ ಸರ್ವಿಸಸ್ ಮತ್ತೆ ಸೆಂಟ್ರಲ್ ಸಿವಿಲ್ ಸರ್ವಿಸಸ್ ಗ್ರೂಪ್ ಎ ಮತ್ತೆ ಗ್ರೂಪ್ ಬಿ ಹುದ್ದೆಗಳೇನು ಬರುತ್ತೆ, ಸೊ ಅಖಿಲ ಭಾರತ ಸೇವೆಗಳು ಮತ್ತೆ ಕೇಂದ್ರ ನಾಗರಿಕ ಸೇವೆಗಳಲ್ಲಿ ಬರ್ತಕ್ಕಂಥ ಗ್ರೂಪ್ ಎ ಮತ್ತೆ ಗ್ರೂಪ್ ಬಿ ಹುದ್ದೆಗಳಿಗೆ ನೇಮಕಾತಿಯನ್ನ ಮಾಡ್ತಕ್ಕಂಥ ಒಂದು ಸಂಸ್ಥೆ ಇದಾಗಿರುತ್ತೆ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಅಕ್ಟೋಬರ್ 1, 1926ರಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅಥವಾ ಕೇಂದ್ರ ಕಚೇರಿಯನ್ನ ನವದೆಹಲಿಯ ದೋಲ್ಪುರ್ ಹೌಸ್ ನಲ್ಲಿ ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು UPSC ಏನಿರುತ್ತೆ, ಇಟ್ ಈಸ್ ಹೆಡೆಡ್ ಬೈ ಅ ಚೇರ್ಮನ್ ಅಂಡ್ ಕ್ಯಾನ್ ಹ್ಯಾವ್ ಅಪ್ ಟು 10 ಮೆಂಬರ್ಸ್. ಅಂದ್ರೆ ಇದರ ನೇತೃತ್ವವನ್ನ ಒಬ್ಬ ಅಧ್ಯಕ್ಷರು ವಹಿಸ್ತಾರೆ. ಅವರೊಂದಿಗೆ ಗರಿಷ್ಠ 10 ಸದಸ್ಯರನ್ನ ಹೊಂದತಕ್ಕಂತ ಒಂದು ಪ್ರಾವಿಷನ್ ಅನ್ನ ಇದಕ್ಕೆ ಮಾಡಿಕೊಡಲಾಗಿರುತ್ತೆ. ಅಂಡ್ ಮೆಂಬರ್ಸ್ ಆರ್ ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅಂದ್ರೆ ಇದರ ಸದಸ್ಯರನ್ನ ಕೂಡ ಸೊ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಥವಾ ಭಾರತ ದೇಶದ ರಾಷ್ಟ್ರಪತಿಗಳು ಆಯ್ಕೆ ಮಾಡಲಾಗುತ್ತೆ. ಅಂಡ್ ದೇ ಸರ್ವ್ ಫಾರ್ 6 years ಆರ್ ಅಂಟಿಲ್ ದಿ ಏಜ್ ಆಫ್ 65. ಅಂದ್ರೆ ಈ ಸದಸ್ಯರು ಯಾರು ಆಯ್ಕೆ ಆಗ್ತಾರೆ ಅವರು 6 ವರ್ಷಗಳ ಕಾಲ ಅಥವಾ ಅವರ ವೈಯಕ್ತಿಕ ವಯಸ್ಸು 65 ವರ್ಷಗಳು ತುಂಬುವವರೆಗೂ ಸೊ ಯಾವುದು ಮೊದಲು ಬರುತ್ತೋ ಅಲ್ಲಿಯವರೆಗೂ ಅವರು ತಮ್ಮ ಸೇವೆಯನ್ನ ಸಲ್ಲಿಸಬಹುದಾಗಿರುತ್ತೆ. ಸೊ ಇವರನ್ನ ಪದಚ್ಯುತ ಅಥವಾ ರಿಮೂವಲ್ ಮಾಡ್ತಕ್ಕಂಥದ್ದು ಹೇಗೆ ಅಂತ ನಾವು ನೋಡೋದಾದ್ರೆ ಸೊ ಪ್ರೆಸಿಡೆಂಟ್ ಕ್ಯಾನ್ ರಿಮೂವ್ ಚೇರ್ಮನ್ ಆರ್ ಎನಿ ಅದರ್ ಮೆಂಬರ್. ಅಂದ್ರೆ ಚೇರ್ಮನ್ ಆಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು ಅಥವಾ ಇತರೆ ಸದಸ್ಯರಾಗಿರ್ಬೋದು, ಅವರನ್ನ ತೆಗೆದು ಹಾಕ್ತಕ್ಕಂಥ ಒಂದು ಅಧಿಕಾರವನ್ನ ರಾಷ್ಟ್ರಪತಿಗಳಿಗೆ ನೀಡಲಾಗಿರುತ್ತೆ. ಸೊ ಯಾವ ಕಂಡೀಷನ್ಸ್ ಮೇಲೆ ಅವರನ್ನ ರಿಮೂವ್ ಮಾಡಬಹುದು ಅಂತ ನಾವು ನೋಡೋದಾದ್ರೆ ಹಿ ಆರ್ ಶಿ ಈಸ್ ಅಡ್ಜಡ್ಜ್ ಆನ್ ಇನ್ಸಾಲ್ವೆಂಟ್ ಅಥವಾ ದಿವಾಳಿ ಎಂದು ತೀರ್ಪು ಬಂದರೆ ಸೊ ಅವರನ್ನ ರಿಮೂವ್ ಮಾಡಬಹುದಾಗಿರುತ್ತೆ. ಎಂಗೇಜಸ್ ಡ್ಯೂರಿಂಗ್ ಹಿಸ್ ಹರ್ ಟರ್ಮ್ ಆಫ್ ಆಫೀಸ್ ಇನ್ ಎನಿ ಪೇಡ್ ಎಂಪ್ಲಾಯ್ಮೆಂಟ್ ಔಟ್ಸೈಡ್ ದಿ ಡ್ಯೂಟೀಸ್ ಆಫ್ ಹಿಸ್ ಹರ್ ಆಫೀಸ್. ಅಂದ್ರೆ ಅವರ ಕಚೇರಿಯನ್ನ ಹೊರತುಪಡಿಸಿ ಬೇರೆಲ್ಲಾದರೂ ಅವರು ಇನ್ಕಮ್ ಅನ್ನ ಜನರೇಟ್ ಮಾಡ್ತಕ್ಕಂಥದ್ದು ಅಥವಾ ಎಂಪ್ಲಾಯ್ ಆಗಿ ಕೆಲಸ ಮಾಡ್ತಕ್ಕಂಥ ಒಂದು ಕಂಡು ಬಂದರೆ ಸೊ ಅವರನ್ನ ರಿಮೂವ್ ಮಾಡಬಹುದಾಗಿರುತ್ತೆ. ಅಂಡ್ ಇಫ್ ಇನ್ ದ ಒಪಿನಿಯನ್ ಆಫ್ ದಿ ಪ್ರೆಸಿಡೆಂಟ್ ಅನ್ಫಿಟ್ ಟು ಕಂಟಿನ್ಯೂ. ಅಂದ್ರೆ ರಾಷ್ಟ್ರಪತಿಗಳ ಒಂದು ಅಭಿಪ್ರಾಯದ ಪ್ರಕಾರ ಸೊ ಅವರು ಅನ್ಫಿಟ್ ಆಗಿದ್ರೆ ಅಂದ್ರೆ ಆ ಒಂದು ಹುದ್ದೆಗೆ ಅರ್ಹರಲ್ಲ ಎಂದು ಅವರೇನಾದ್ರೂ ಡಿಸೈಡ್ ಮಾಡಿದ್ರೆ ಸೊ ಆ ಒಂದು ಕಾರಣಕ್ಕಾಗಿ ಕೂಡ ಅವರನ್ನ ರಿಮೂವ್ ಮಾಡಬಹುದಾಗಿರುತ್ತೆ. ಸೊ ಇನ್ ಅಡಿಷನ್ ಟು ದೀಸ್ ದ ಪ್ರೆಸಿಡೆಂಟ್ ಕ್ಯಾನ್ ಆಲ್ಸೋ ರಿಮೂವ್ ಫಾರ್ ಮಿಸ್ಬಿಹೇವಿಯರ್. ಸೊ ಅವರೇನಾದ್ರೂ ಮಿಸ್ಬಿಹೇವಿಯರ್ ಮಾಡಿದಾಗ ಅಥವಾ ದುರ್ನಡತೆ ಅಂತ ಹೇಳ್ತೇವೆ ಅಥವಾ ಅನುಚಿತ ವರ್ತನೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಅವಾಗಲೂ ಕೂಡ ಅವರನ್ನ ರಿಮೂವ್ ಮಾಡಬಹುದಾಗಿರುತ್ತೆ. ಬಟ್ ಈ ಒಂದು ಕಂಡೀಷನ್ ಮೇಲೆ ರಿಮೂವ್ ಮಾಡುವಾಗ ಒಂದು ಕಂಡೀಷನ್ ಇರುತ್ತೆ ಅಥವಾ ಒಂದು ಪ್ರೋಸೆಸ್ ಇರುತ್ತೆ. ಆ ಪ್ರೋಸೆಸ್ ಏನು ಅಂದ್ರೆ ಸೊ ದ ಪ್ರೆಸಿಡೆಂಟ್ ಹ್ಯಾಸ್ ಟು ರೆಫರ್ ದಿ ಮ್ಯಾಟರ್ ಟು ದಿ ಸುಪ್ರೀಂ ಕೋರ್ಟ್ ಫಾರ್ ಅನ್ ಎನ್ಕ್ವೈರಿ. ಅಂದ್ರೆ ಅವರನ್ನ ರಿಮೂವ್ ಮಾಡೋದಕ್ಕಿಂತ ಮುಂಚೆ ಸೊ ವಿಚಾರಣೆಗಾಗಿ ಆ ಒಂದು ಕೇಸನ್ನ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ಗೆ ಉಲ್ಲೇಖಿಸಬೇಕಾಗಿರುತ್ತೆ. ಅದರ ನಂತರ ಅವರನ್ನ ರಿಮೂವ್ ಮಾಡ್ತಕ್ಕಂಥ ಒಂದು ಅವಕಾಶ ಇರುತ್ತೆ. ನಾವು ವಾಟ್ ಆರ್ ದಿ ಫಂಕ್ಷನ್ಸ್ ಆಫ್ UPSC ಏನೇನು ಕಾರ್ಯಗಳನ್ನ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ ಸೊ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್, IAS, IPS, IFS ಮತ್ತೆ ಅದರ್ ಸರ್ವಿಸಸ್ಗೆ ಸಂಬಂಧಪಟ್ಟಂತೆ ಪರೀಕ್ಷೆಗಳನ್ನ ಕಂಡಕ್ಟ್ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ESC ಅಂದರೆ ಎಂಜಿನಿಯರಿಂಗ್ ಸರ್ವಿಸಸ್ ಎಕ್ಸಾಮಿನೇಷನ್, CDS ಆಗಿರ್ಬೋದು ಮತ್ತು NDA ಎಕ್ಸಾಮ್ಸ್ ಆಗಿರ್ಬೋದು. ಸೊ ಇತರೆ ಅನೇಕ ಪರೀಕ್ಷೆಗಳನ್ನು ನಡೆಸ್ತಕ್ಕಂಥದ್ದು ಇದರ ಜವಾಬ್ದಾರಿ ಆಗಿರುತ್ತೆ. ಅದ್ರ ಜೊತೆಗೆ ಅಡ್ವೈಸಸ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆನ್ ಅಪಾಯಿಂಟ್ಮೆಂಟ್, ಪ್ರಮೋಷನ್ ಅಂಡ್ ಡಿಸಿಪ್ಲಿನರಿ ಆಕ್ಷನ್ಸ್. ಅಂದರೆ ನೇಮಕಾತಿ ಆಗಿರ್ಬೋದು, ಬಡ್ತಿ ಆಗಿರ್ಬೋದು ಅಥವಾ ಶಿಸ್ತು ಕ್ರಮಗಳಿಗೆ ಸಂಬಂಧಪಟ್ಟಂತೆ ಭಾರತ ರಾಷ್ಟ್ರಪತಿಗಳಿಗೆ ಸಲಹೆಯನ್ನ ನೀಡ್ತಕ್ಕಂಥ ಒಂದು ಪ್ರಾವಿಷನ್ ಅನ್ನ ಕೂಡ UPSCಗೆ ನೀಡಲಾಗಿರುತ್ತೆ. ಸೊ ಅದ್ರ ಜೊತೆಗೆ ಟು ಎನ್ಶೋರ್ ಫೇರ್ ಅಂಡ್ ಟ್ರಾನ್ಸ್ಪರೆಂಟ್ ರೆಕ್ರೂಟ್ಮೆಂಟ್. ಅಂದ್ರೆ ಈ ಒಂದು ಅಧಿಕಾರಿಗಳನ್ನ ನ್ಯಾಯಯುತವಾಗಿ ಮತ್ತು ಪಾರದರ್ಶಕವಾಗಿ ನೇಮಕಾತಿ ಮಾಡ್ತಕ್ಕಂಥದ್ದು ಇದರ ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ. ಅಂಡ್ UPSC's ರೋಲ್ ಇನ್ ಗವರ್ನೆನ್ಸ್. ಅಂದ್ರೆ UPSC ಆಡಳಿತದಲ್ಲಿ ಏನ್ ಪಾತ್ರವನ್ನ ವಹಿಸುತ್ತೆ ಅಂತ ನಾವು ನೋಡೋದಾದ್ರೆ ಸೊ UPSCಯನ್ನ ನಾವು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಹೇಳ್ತೇವೆ. ಅಂದ್ರೆ ಇದನ್ನ ನಾವು ಸಾಂವಿಧಾನಿಕ ಸಂಸ್ಥೆ ಅಂತ ಹೇಳಲಾಗುತ್ತೆ. ಇಟ್ಸ್ ಇಂಡಿಪೆಂಡೆನ್ಸ್ ಇಸ್ ಪ್ರೊಟೆಕ್ಟೆಡ್ ಬೈ ದಿ ಇಂಡಿಯನ್
ಕಾನ್ಸ್ಟಿಟ್ಯೂಷನ್ ಅಂದ್ರೆ ಇದರ ಸ್ವಾಯತ್ತತೆ ಏನಿದೆ, ಸೊ ಇದು ಯಾವುದರಿಂದ ರಕ್ಷಿಸಲ್ಪಡುತ್ತೆ ಅಂತ ಹೇಳಿದ್ರೆ ನಮ್ಮ ಭಾರತ ದೇಶದ ಸಂವಿಧಾನದಿಂದ ಇವರ ಒಂದು ಸ್ವಾಯತ್ತತೆಗೆ ರಕ್ಷಣೆಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಟ್ ರಿಪೋರ್ಟ್ಸ್ ಡೈರೆಕ್ಟ್ಲಿ ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂಡ್ ಫಂಕ್ಷನ್ಸ್ ಆಟೋನಾಮಸ್ಲಿ. ಸೊ ಇದು ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳಿಗೆ ನೇರವಾಗಿ ವರದಿ ಮಾಡುತ್ತೆ ಮತ್ತು ಸ್ವಾಯತ್ತವಾಗಿ ಕಾರ್ಯವನ್ನ ನಿರ್ವಹಿಸ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಈ ಒಂದು ಯು ಪಿ ಎಸ್ ಸಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಆರ್ಟಿಕಲ್ಸ್ ಅನ್ನ ನಾವಿಲ್ಲಿ ನೋಡೋದಾದ್ರೆ ಆರ್ಟಿಕಲ್ 315. ಸೊ ಇದು ಪಬ್ಲಿಕ್ ಸರ್ವಿಸ್ ಕಮಿಷನ್ ಫಾರ್ ದಿ ಯೂನಿಯನ್ ಆ್ಯಂಡ್ ಫಾರ್ ದ ಸ್ಟೇಟ್ಸ್, ಅಂದರೆ ಈ ರಾಜ್ಯಗಳಿಗಾಗಿರ್ಬೋದು ಅಥವಾ ಕೇಂದ್ರಕ್ಕಾಗಿರ್ಬೋದು ಈ ಒಂದು ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ ಏನಿರುತ್ತೆ, ಸೊ ಅದನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದನ್ನ ನಾವು ಆರ್ಟಿಕಲ್ 315 ಅಲ್ಲಿ ನೋಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಸ್ಟೇಟಲ್ಲಿ ಬಂದಾಗ KPSC ಅಂತ ಹೇಳ್ತೇವೆ, ಸೆಂಟ್ರಲಲ್ಲಿ ಬಂದಾಗ UPSC ಅಂತ ನಾವೇನು ಹೇಳ್ತೇವೆ. ಸೊ ಅದು ಆರ್ಟಿಕಲ್ 315ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಆರ್ಟಿಕಲ್ 316 ಏನು ಹೇಳುತ್ತಂದ್ರೆ ಅಪಾಯಿಂಟ್ಮೆಂಟ್ ಅಂಡ್ ಟರ್ಮ್ ಆಫ್ ಆಫೀಸ್ ಆಫ್ ಮೆಂಬರ್ಸ್, ಅಂದ್ರೆ ಅವರನ್ನ ನೇಮಕಾತಿ ಮಾಡ್ತಕ್ಕಂಥದ್ದು, ಸದಸ್ಯರನ್ನ ನೇಮಕಾತಿ ಮಾಡ್ತಕ್ಕಂಥದ್ದನ್ನ ನಾವು 316 ಅಲ್ಲಿ ನೋಡಬಹುದಾಗಿರುತ್ತೆ. ಈವನ್ ಅವರ ಟರ್ಮ್ ಅಥವಾ ಅವರ ಕಾರ್ಯಾವಧಿ ಏನಿರುತ್ತೆ, ಸೊ ಅದು ಕೂಡ ಆರ್ಟಿಕಲ್ 316ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದಾದ್ಮೇಲೆ 316 ಏನ್ ಬರುತ್ತೆ, ಇದು ರಿಮೂವಲ್ ಅಂಡ್ ಸಸ್ಪೆನ್ಷನ್ ಆಫ್ ಮೆಂಬರ್ಸ್ ಆಫ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಅಂದ್ರೆ ಸದಸ್ಯರನ್ನ ರಿಮೂವ್ ಮಾಡ್ತಕ್ಕಂಥದ್ದು ಅಥವಾ ಅಮಾನತುಗೊಳಿಸ್ತಕ್ಕಂಥದ್ದನ್ನ ನಾವು ಆರ್ಟಿಕಲ್ 317 ಅಲ್ಲಿ ನೋಡಬಹುದಾಗಿರುತ್ತೆ. ಆರ್ಟಿಕಲ್ 318 ಅಲ್ಲಿ ಪವರ್ ಟು ಮೇಕ್ ರೆಗ್ಯುಲೇಷನ್ಸ್ ಆಸ್ ಟು ಕಂಡೀಷನ್ಸ್ ಆಫ್ ಸರ್ವಿಸ್ ಆಫ್ ಮೆಂಬರ್ಸ್ ಅಂಡ್ ಸ್ಟಾಫ್ ಆಫ್ ದಿ ಕಮಿಷನ್, ಅಂದ್ರೆ ಪವರ್ ಟು ಮೇಕ್ ರೆಗ್ಯುಲೇಷನ್ಸ್ ಅಂದ್ರೆ ಒಂದು ನಿಯಂತ್ರಣಗಳನ್ನ ಮಾಡ್ತಕ್ಕಂಥದ್ದು ಯಾವುದಕ್ಕೆ ಅಂದ್ರೆ ಕಂಡೀಷನ್ಸ್ ಆಫ್ ಸರ್ವಿಸ್ ಆಫ್ ಮೆಂಬರ್ಸ್ ಮತ್ತೆ ಸ್ಟಾಫ್ ಆಫ್ ದಿ ಕಮಿಷನ್, ಅಂದ್ರೆ ಆ ಒಂದು ಕಮಿಷನ್ ನ ಸ್ಟಾಫ್ ಏನಿರ್ತಾರೆ ಸೊ ಅವರಿಗೆ ಸಂಬಂಧಪಟ್ಟಂತೆ ರೆಗ್ಯುಲೇಷನ್ಸ್ ಅನ್ನ ಮಾಡ್ತಕ್ಕಂಥದ್ದು ಆರ್ಟಿಕಲ್ 318ಗೆ ಸಂಬಂಧಪಟ್ಟಿರುತ್ತೆ. ಆರ್ಟಿಕಲ್ 319 ಅನ್ನ ನಾವು ನೋಡೋದಾದ್ರೆ ಪ್ರಾಹಿಬಿಷನ್ ಆಸ್ ಟು ಹೋಲ್ಡಿಂಗ್ ಆಫ್ ಆಫೀಸ್ ಬೈ ಮೆಂಬರ್ಸ್ ಆಫ್ ಕಮಿಷನ್ ಆನ್ ಸೀಸಿಂಗ್ ಟು ಬಿ ಸಚ್ ಮೆಂಬರ್, ಅಂದ್ರೆ ಆ ಒಂದು ಸದಸ್ಯರ ಸ್ಥಾನವನ್ನ ಅವರು ಅದೇನಾದ್ರೂ ಸೀಸ್ ಆದಾಗ ಅಥವಾ ಅದೇನಾದ್ರೂ ಅಮಾನತುಗೊಂಡಾಗ ಪ್ರಾಹಿಬಿಷನ್ ಆಸ್ ಟು ದಿ ಹೋಲ್ಡಿಂಗ್ ಆಫ್ ದಿ ಆಫೀಸ್, ಅಂದ್ರೆ ಅವರು ಆಫೀಸ್ ಅನ್ನ ಹೋಲ್ಡ್ ಮಾಡದೆ ಇರುವ ಹಾಗೆ ಯಾವ ರೀತಿಯ ಪ್ರಾಹಿಬಿಷನ್ಸ್ ಇರುತ್ತೆ ಅನ್ನೋದನ್ನ ನಾವು ಆರ್ಟಿಕಲ್ 319 ಅಲ್ಲಿ ನೋಡಬಹುದಾಗಿರುತ್ತೆ. ಆರ್ಟಿಕಲ್ 320 ಅಲ್ಲಿ ಫಂಕ್ಷನ್ಸ್ ಆಫ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಸೊ UPSC ಅಥವಾ ಪಬ್ಲಿಕ್ ಸರ್ವಿಸ್ ಕಮಿಷನ್ ಏನು ಕಾರ್ಯಗಳಿರುತ್ತೆ ಅದನ್ನು ನಾವು 320 ಅಲ್ಲಿ ನೋಡಬಹುದಾಗಿರುತ್ತೆ. 321 ಅಲ್ಲಿ ಪವರ್ ಟು ಎಕ್ಸ್ಟೆಂಡ್ ಫಂಕ್ಷನ್ಸ್ ಆಫ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಅಂದ್ರೆ ಅವರು ಮಾಡ್ತಕ್ಕಂಥ ಬೇಸಿಕ್ ಫಂಕ್ಷನ್ಸ್ ಅನ್ನ ಬಿಟ್ಟು ಇನ್ಯಾವ್ಯಾವ ಬೇರೆ ಕೆಲಸಗಳನ್ನ ಮಾಡಬಹುದು ಅನ್ನೋದನ್ನ ನಾವು 321 ಅಲ್ಲಿ ನೋಡಬಹುದಾಗಿರುತ್ತೆ. 322 ಅಲ್ಲಿ ಎಕ್ಸ್ಪೆನ್ಸಸ್ ಆಫ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಸೊ ಅವರ ಎಕ್ಸ್ಪೆನ್ಸಸ್ಗೆ ಸಂಬಂಧಪಟ್ಟಂತೆ 322. 323 ಅಲ್ಲಿ ರಿಪೋರ್ಟ್ಸ್ ಆಫ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಅಂದ್ರೆ ರಿಪೋರ್ಟ್ಸ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಗೆ ಸಂಬಂಧಪಟ್ಟಂತೆ ಸೊ ರಿಪೋರ್ಟ್ಸ್ ಅಥವಾ ವರದಿಗಳನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ so we come to snippets. Government declares 23rd September as Ayurveda Day. ಸೊ ನಮ್ಮ ಭಾರತ ಸರ್ಕಾರ ಸೆಪ್ಟೆಂಬರ್ 23 ಇನ್ಮೇಲೆ ಆಯುರ್ವೇದ ದಿನವಂದು ಘೋಷಣೆ ಮಾಡಲಾಗಿರುತ್ತೆ. ಸೊ ಇನ್ಮೇಲೆ ಸೆಪ್ಟೆಂಬರ್ 23 ಅಫಿಷಿಯಲಿ ನಾವು ನ್ಯಾಷನಲ್ ಆಯುರ್ವೇದ ಡೇ ಅಥವಾ ರಾಷ್ಟ್ರೀಯ ಆಯುರ್ವೇದ ದಿನವನ್ನಾಗಿ ಆಚರಣೆ ಮಾಡ್ತೇವೆ. ಸೊ ಇದಕ್ಕಿಂತ ಮುಂಚೆ ದಾಂತರಸ್ ಅಂತ ಕರೀತಾ ಇದ್ರು. ಸೊ ಈ ಒಂದು ದಿನವನ್ನ ದಾಂತರಸ್ ದಿನದಂದು ಆಚರಣೆ ಮಾಡಲಾಗ್ತಾ ಇತ್ತು. ದಾಂತರಸ್ ಅಂದ್ರೆ ಆಯುರ್ವೇದ ವಾಸ್ ಫಸ್ಟ್ ಇಂಟ್ರೊಡ್ಯೂಸ್ಡ್ ಇನ್ 2016. ಸೊ 2016ರಲ್ಲಿ ಆಯುರ್ವೇದ ಡೇ ಅನ್ನ ಅಂದ್ರೆ ಆಯುರ್ವೇದ ದಿನವನ್ನ 2016ರಲ್ಲಿ ಮೊದಲ ಬಾರಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. 2016ರಲ್ಲಿ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಆಯುರ್ವೇದ ಡೇ ಏನಿರುತ್ತೆ ಅಬ್ಸರ್ವ್ಡ್ ಆನ್ ದಾಂತರಸ್. ಸೊ ದಾಂತರಸ್ ನಂದು ಅದನ್ನ ಅಬ್ಸರ್ವ್ ಮಾಡ್ತಾ ಇದ್ರು. ಏನಿದು ದಾಂತರಸ್ ಅಂದ್ರೆ ದ ಬರ್ತ್ ಆನಿವರ್ಸರಿ ಆಫ್ ಲಾರ್ಡ್ ಧನ್ವಂತ್ರಿ. ಸೊ ಲಾರ್ಡ್ ಧನ್ವಂತ್ರಿ ಏನಿರ್ತಾರೆ ಸೊ ಅವರ ಒಂದು ಜನ್ಮ ವಾರ್ಷಿಕೋತ್ಸವ ದಿನ ಬಂದು ಆಯುರ್ವೇದ ದಿನವನ್ನ ಆಚರಣೆ ಮಾಡಲಾಗ್ತಾ ಇತ್ತು. ಸೊ ಆಯುರ್ವೇದ ಅಂದ್ರೆ ಏನು, ಇದರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಇದು ಏನ್ಷಿಯಂಟ್ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್. ಸೊ ನಮ್ಮ ಭಾರತ ದೇಶದ ಪ್ರಾಚೀನ ವೈದ್ಯಕೀಯ ಪದ್ಧತಿಗಳಲ್ಲಿ ಇದೊಂದಾಗಿರುತ್ತೆ. ಸೊ ಇದು ಹೋಲಿಸ್ಟಿಕ್ ಹೀಲಿಂಗ್ ಅಂಡ್ ಮೇಂಟೈನಿಂಗ್ ಬ್ಯಾಲೆನ್ಸ್ ಬಿಟ್ವೀನ್ ಬಾಡಿ ಮೈಂಡ್ ಅಂಡ್ ಸ್ಪಿರಿಟ್, ಅಂದ್ರೆ ಇದು ನಮ್ಮ ದೇಹ ಮನಸ್ಸು ಮತ್ತು ಆತ್ಮದ ನಡುವೆ ಸಮಗ್ರ ಗುಣಪಡಿಸುವಿಕೆ ಮತ್ತು ಸಮತೋಲನವನ್ನ ಕಾಪಾಡಿಕೊಳ್ತಕ್ಕಂಥದ್ರ ಮೇಲೆ ಕೇಂದ್ರೀಕರಿಸತಕ್ಕಂಥ ಒಂದು
ಒಂದು ಚಿಕಿತ್ಸಾ ವಿಧಾನವಾಗಿರುತ್ತೆ. ಇಟ್ ಇಸ್ ಒನ್ ಆಫ್ ದಿ ಓಲ್ಡೆಸ್ಟ್ ಮೆಡಿಕಲ್ ಟ್ರೆಡಿಷನ್ಸ್ ಡೇಟಿಂಗ್ ಬ್ಯಾಕ್ ಟು 5000 ಇಯರ್ಸ್, ಅಂದರೆ 5000 ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂಥ ಅತ್ಯಂತ ಹಳೆಯ ವೈದ್ಯಕೀಯ ಪದ್ಧತಿಯಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ನಾವು ವಾಟ್ ಆರ್ ದಿ ಕೀ ಪ್ರಿನ್ಸಿಪಲ್ಸ್ ಆಫ್ ಆಯುರ್ವೇದ, ಆಯುರ್ವೇದದ ಪ್ರಮುಖ ತತ್ವಗಳನ್ನು ನಾವು ನೋಡೋದಾದ್ರೆ ಇಟ್ ಇಸ್ ಬೇಸ್ಡ್ ಆನ್ ದಿ ಕಾನ್ಸೆಪ್ಟ್ಸ್ ಆಫ್ 5 ಎಲಿಮೆಂಟ್ಸ್, ಅಂದರೆ 5 ಅಂಶಗಳು ಅಥವಾ ಧಾತುಗಳನ್ನ ಎಲಿಮೆಂಟ್ಸ್ ಅಥವಾ ಅಂಶಗಳನ್ನ ಸಂಬಂಧಪಟ್ಟಿರುತ್ತೆ. ಒಂದು ಅರ್ತ್ ಭೂಮಿ, ವಾಟರ್ ನೀರು, ಫೈರ್ ಅಗ್ನಿ, ಅದಾದ್ಮೇಲೆ ಏರ್ ವಾಯು, ಅದಾದ್ಮೇಲೆ ಸ್ಪೇಸ್ ಅಥವಾ ಆಕಾಶ. ಸೊ ಈ 5 ಎಲಿಮೆಂಟ್ಸ್ ಅನ್ನ ಒಳಗೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಇದರಲ್ಲಿ 3 ದೋಷಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಒಂದು ಇದನ್ನ ದೋಷಗಳನ್ನ ನಾವು ಬಾಡಿ ಎನರ್ಜೀಸ್ ಅಥವಾ ದೇಹದ ಶಕ್ತಿಗಳು ಅಂತ ಹೇಳ್ತೇವೆ. ಮೊದಲ ದೋಷವನ್ನ ನಾವು ವಾತ ಅಂತ ಹೇಳ್ತೇವೆ. ವಾತ ಅಂದ್ರೆ ಏರ್ ಮತ್ತೆ ಸ್ಪೇಸ್ ಅನ್ನ ನಾವು, ಇದು ನಮ್ಮ ಮೂವ್ಮೆಂಟ್ ಮತ್ತೆ ಫ್ಲೆಕ್ಸಿಬಿಲಿಟಿಯನ್ನ ಗವರ್ನ್ ಮಾಡ್ತಕ್ಕಂಥ ಅಂಶಗಳಾಗಿರುತ್ತೆ. ಎರಡನೇದನ್ನ ಪಿತ್ತ ಅಂತ ಹೇಳ್ತೇವೆ. ಇದು ಫೈರ್ ಅಂಡ್ ವಾಟರ್ ಅಂತ ಹೇಳ್ತೇವೆ. ಇದು ನಮ್ಮ ಡೈಜೆಷನ್ ಮತ್ತೆ ಮೆಟಬಾಲಿಸಮ್ ಅನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ದೋಷ ಆಗಿರುತ್ತೆ. ಮೂರನೇದನ್ನ ನಾವು ಕಫ ಅಂತ ಹೇಳ್ತೇವೆ. ಇದು ಅರ್ತ್ ಮತ್ತೆ ವಾಟರ್ ಅನ್ನ ಒಳಗೊಂಡಿರುತ್ತೆ. ಸೊ ಇದು ಸ್ಟ್ರೆಂತ್ ಮತ್ತೆ ಇಮ್ಯುನಿಟಿ, ಅಂದ್ರೆ ನಮ್ಮ ಒಂದು ರೋಗ ನಿರೋಧಕ ಶಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮೂರನೇ ದೋಷವಾಗಿರುತ್ತೆ. ಸೊ ಹೆಲ್ತ್ ಈಸ್ ಅಚೀವ್ಡ್ ಬೈ ಬ್ಯಾಲೆನ್ಸಿಂಗ್ ದೀಸ್ 3 ದೋಷಸ್, ಅಂದ್ರೆ ನಮ್ಮ ಒಂದು ಆರೋಗ್ಯವನ್ನ ಈ 3 ದೋಷಗಳನ್ನ ಸಮತೋಲನ ಮಾಡುವ ಮುಖಾಂತರ ನಾವು ಕಾಪಾಡ್ಕೊಳ್ಬಹುದಾಗಿರುತ್ತೆ. ಸೊ ಇದರಲ್ಲಿ ನಮ್ಮ ಡಯಟ್, ಲೈಫ್ ಸ್ಟೈಲ್ ಮತ್ತೆ ನ್ಯಾಚುರಲ್ ರೆಮಿಡೀಸ್ ಎಲ್ಲವನ್ನು ಒಳಗೊಂಡಂತೆ ಸೊ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮತ್ತೆ ಪ್ರಾಕ್ಟೀಸಸ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಸೊ ಇವರು ಅಶ್ವಗಂಧ, ಟರ್ಮರಿಕ್ ಮತ್ತೆ ನೀಮ್, ಅಶ್ವಗಂಧ ಆಗಿರ್ಬೋದು, ಅರಿಶಿಣ ಆಗಿರ್ಬೋದು, ಬೇವಿನಂತಹ ವಸ್ತುಗಳನ್ನ ಅಥವಾ ಸಸ್ಯಗಳನ್ನ ಈ ಒಂದು ಚಿಕಿತ್ಸೆಯಲ್ಲಿ ಬಳಕೆ ಮಾಡಲಾಗುತ್ತೆ. ಅಂಡ್ ಪರ್ಸನಲೈಸ್ಡ್ ಫುಡ್ ಚಾಯ್ಸಸ್ ಬೇಸ್ಡ್ ಆನ್ ದೋಷ ಟೈಪ್, ಅಂದ್ರೆ ಆ 3 ದೋಷಗಳೇನಿರುತ್ತೆ ಸೊ ಅವುಗಳ ಆಧಾರದ ಮೇಲೆ ವೈಯಕ್ತಿಕವಾಗಿ ಅವರು ಯಾವ ರೀತಿಯ ಆಹಾರವನ್ನ ಸೇವನೆ ಮಾಡಬೇಕು ಅನ್ನೋದನ್ನ ಕೂಡ ಸೊ ಈ ಒಂದು ಪದ್ಧತಿಯಲ್ಲಿ ಸಜೆಸ್ಟ್ ಮಾಡಲಾಗುತ್ತೆ. ಸೊ ಅದ್ರ ಜೊತೆಗೆ ಮೇಂಟೈನ್ ಮೆಂಟಲ್ ಅಂಡ್ ಫಿಸಿಕಲ್ ಬ್ಯಾಲೆನ್ಸ್, ಅಂದ್ರೆ ಯೋಗ ಮತ್ತು ಧ್ಯಾನವನ್ನು ಕೂಡ ಆಯುರ್ವೇದದ ಒಂದು ಭಾಗವಾಗಿ ನಾವು ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಪಂಚಕರ್ಮ ಥೆರಪಿ ಅಂತ ಬರುತ್ತೆ. ಸೊ ಇದನ್ನ ನಾವು ಡಿಟಾಕ್ಸಿಫಿಕೇಶನ್ ಥ್ರೂ ಮಸಾಜ್, ಹರ್ಬಲ್ ಆಯಿಲ್ ಮತ್ತೆ ಕ್ಲೆನ್ಸಿಂಗ್ ಟೆಕ್ನಿಕ್ಸ್, ಅಂದ್ರೆ ಈ ಒಂದು ಮಸಾಜ್ ಮಾಡುವ ಮುಖಾಂತರ ಅಥವಾ ಗಿಡಮೂಲಿಕೆಯ ತೈಲಗಳನ್ನು ಬಳಸಿಕೊಂಡು ಈ ಪಂಚಕರ್ಮ ಚಿಕಿತ್ಸೆಯನ್ನು ಕೂಡ ನಾವು ಆಯುರ್ವೇದಿಕ್ ಸಿಸ್ಟಮ್ ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ಆಯುರ್ವೇದಿಕ್ ಸರ್ಜರಿ ಅಥವಾ ಶಸ್ತ್ರಚಿಕಿತ್ಸೆ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಏನ್ಷಿಯಂಟ್ ಟೆಕ್ಸ್ಟ್ ಡಿಸ್ಕ್ರೈಬ್ಸ್ ಸರ್ಜಿಕಲ್ ಮೆಥಡ್ಸ್ ಬೈ ಸುಶ್ರುತ, ದ ಫಾದರ್ ಆಫ್ ಸರ್ಜರಿ. ಸೊ ಪ್ರಾಚೀನ ಗ್ರಂಥಗಳ ಪ್ರಕಾರ ಶಸ್ತ್ರಚಿಕಿತ್ಸೆಯ ಪಿತಾಮಹ ಅಂತ ನಾವು ಸುಶ್ರುತರನ್ನ ಕರೀತೇವೆ. ಸೊ ಅವರು ಶಸ್ತ್ರಚಿಕಿತ್ಸೆಯ ವಿಧಾನಗಳನ್ನು ಕೂಡ ಈ ಒಂದು ಆಯುರ್ವೇದದಲ್ಲಿ ಈ ಒಂದು ಪ್ರಾಚೀನ ಗ್ರಂಥಗಳ ಮುಖಾಂತರ ತಿಳ್ಕೊಳ್ತಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಪ್ರಾಚೀನ ಗ್ರಂಥಗಳಲ್ಲಿ ಉಲ್ಲೇಖ ಆಗಿರೋ ಹಾಗೆ ಸೊ ಈ ಒಂದು ಶಸ್ತ್ರಚಿಕಿತ್ಸಾ ಪದ್ಧತಿಗಳನ್ನ ಕೂಡ ನಾವು ಈ ಒಂದು ಆಯುರ್ವೇದದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ರೆಕಗ್ನೈಸ್ಡ್ ಬೈ WHO. ಸೊ ಈ ಒಂದು ಆಯುರ್ವೇದ ಏನಿದೆ ವಿಶ್ವ ಆರೋಗ್ಯ ಸಂಸ್ಥೆಯ ವತಿಯಿಂದ ಕೂಡ ಇದು ರೆಕಗ್ನೈಸ್ ಆಗಿರುತ್ತೆ. ಅಂಡ್ ಯೂಸಸ್ ಅಲಾಂಗ್ ಸೈಡ್ ಮಾಡರ್ನ್ ಮೆಡಿಸಿನ್, ಅಂದ್ರೆ ಈ ಒಂದು ಹೊಸ ಮೆಡಿಸಿನ್ ಸಿಸ್ಟಮ್ ಏನಿದೆ ಸೊ ಅದರ ಜೊತೆಗೆ ಆಯುರ್ವೇದಿಕ್ ಸಿಸ್ಟಮ್ ಅನ್ನು ಕೂಡ ಬಳಸಲಾಗುತ್ತೆ. ಸೊ ಸ್ಟ್ರೆಸ್, ಡೈಜೆಸ್ಟಿವ್ ಡಿಸಾರ್ಡರ್ ಮತ್ತೆ ಸ್ಕಿನ್ ಡಿಸೀಸಸ್ ಏನಿರ್ತವೆ ಸೊ ಈ ರೀತಿಯ ಒಂದು ಕಾಯಿಲೆಗಳಿಗಾಗಿ ಆಯುರ್ವೇದವನ್ನ ಒಂದು ಪ್ಯಾರಲಲ್ ಸಿಸ್ಟಮ್ ಆಫ್ ಮೆಡಿಸಿನ್ ಆಗಿ ಬಳಕೆ ಮಾಡಲಾಗುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 868. ಸೊ ಇದು ಪ್ರಶ್ನೆ ಸಂಖ್ಯೆ 1. ಇದು ಸೊ ಪ್ರಶ್ನೆಯನ್ನ ವಿಡಿಯೋ ಪಾಸ್ ಮಾಡಿ ಪ್ರಶ್ನೆಯನ್ನ ಓದಿ ಉತ್ತರವನ್ನ ಕೊಡಿ. ಸೊ ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.